ಆಕ್ಸಿಡೆಂಟ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲದ ವಿಚಾರ ಇದು. ಇನ್ನೆಲ್ಲೂ ಕೂಡ ಸಿಕ್ಕಿರದ ಸ್ಫೋಟಕ ಮಾಹಿತಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಲ್ಲಿ. ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಲ್ಲಂತಹ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಇನ್ನೆಲ್ಲೂ ಇರದ ಸ್ಫೋಟಕ ಮಾಹಿತಿ. ಬಳ್ಳಾರಿ ಆಕ್ಸಿಡೆಂಟ್ ಕೇಸ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಭಾವಶಾಲಿಗಳ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಪ್ರಭಾವಿ ಸಚಿವರ ಮಗನ ವಿಚಾರ ಹೇಳಲಾಗ್ತಾ ಇತ್ತು. ಆರ್ ಅಶೋಕ್ ಅವರ ವಿಚಾರ ಬಂತು. ನಿನ್ನೆ ಆರ್ ಅಶೋಕ್ ಅವರು ಮಾಧ್ಯಮಗಳಿಗೂ ಕೂಡ ಮಾತನಾಡಿದ್ರು. ಆದ್ರೆ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ. ತನಿಖೆಯ ಹಂತದಲ್ಲಿದೆ, ಹಾಗಾಗಿ ನಾನು ಏನು ಹೇಳಲ್ಲ ಅಂತಂದ್ರು. ಆದ್ರೆ ಇವತ್ತು ಇನ್ನಷ್ಟು ದೊಡ್ಡ ಕುತೂಹಲಕಾರಿ ಮಾಹಿತಿ ಹೊರಬಿದ್ದಿದೆ. ಬಳ್ಳಾರಿ ಆಕ್ಸಿಡೆಂಟ್ ಕೇಸ್ನಲ್ಲಿ 2 ಜೀವಗಳು ಹಾರಿ ಹೋಗಿದ್ದಾವೆ. ಸಚಿನ್ ಮತ್ತು ಈ ಕಡೆ ರವಿ ನಾಯಕ್ 2 ಜೀವಗಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಈ ಆಕ್ಸಿಡೆಂಟ್ ಹಿಂದೆ ಸಾಕಷ್ಟು ರಹಸ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಹಲವು ಬಗೆಯ ಅನುಮಾನಗಳಿಗೆ ಈ ಆಕ್ಸಿಡೆಂಟ್ ವಿಚಾರ ಕಾರಣವಾಗಿದೆ. ಮೊದಲನೇದಾಗಿ ಆಕ್ಸಿಡೆಂಟ್ ಆದ ತಕ್ಷಣ ಇದು ಸುದ್ದಿ ಆಗ್ಲಿಲ್ಲ. 2-3 ದಿನ ಆ ಸುತ್ತಮುತ್ತಲ ಏರಿಯಾದಲ್ಲಿ ಎಲ್ಲ ಕಡೆ ಸಾಕಷ್ಟು ಗುಸು ಹಬ್ಬಿತು ಈ ಒಂದು ಆಕ್ಸಿಡೆಂಟ್ ವಿಚಾರದಲ್ಲಿ. ಆ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳು ಬಂದವು. ಇದೀಗ ತನಿಖೆ ಆರಂಭ ಆಗಿದೆ. ಇನ್ನೆಲ್ಲೂ ಇರದಂತಹ ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತೀವಿ. ಒಂದು ಕುತೂಹಲಕಾರಿ ಟ್ವಿಸ್ಟ್ ಸಿಕ್ಕಿದೆ ಈ ಆಕ್ಸಿಡೆಂಟ್ ಕೇಸ್ಗೆ. ಈ ಆಕ್ಸಿಡೆಂಟ್ ವಿಚಾರ ಏನಪ್ಪಾ, ಕೇವಲ ಒಂದು ಆಕ್ಸಿಡೆಂಟ್ ವಿಚಾರದಲ್ಲಿ ಅಷ್ಟೆಲ್ಲ ಕುತೂಹಲಕಾರಿ ವಿಚಾರ ಇದೆಯಾ ಅಂತಂದ್ರೆ ಎಸ್, ಅಂಥ ಸಂಗತಿ ಇದೆ. ರಾಜ್ಯ ರಾಜಕಾರಣಕ್ಕೆ ಸೇರಿರ್ತಕ್ಕಂಥ ಅತ್ಯಂತ ಪ್ರಬಲವಾದ ಸಂಗತಿ ಇದು. ಇನ್ನೆಲ್ಲೂ ಇರದ ಸ್ಫೋಟಕ ಮಾಹಿತಿ ನಿಮ್ಮ ನ್ಯೂಸ್ 18 ನಲ್ಲಿ. बनते फाट जैसे साउंड आया, तरई परई चक्का ಹಿಂಗೆ ರೌಂಡ್ ಹೋಗೈತೆ ಸರ್. ಅವರು 6 ವರ್ಷ ಕಡೆಯವರು ಅಂತ ಹೇಳಿದ್ರು. ಅದಕ್ಕೆ ಬೇಗ ಪೋಸ್ಟ್ಮಾರ್ಟಮ್ ಮಾಡು ಅಂತ ಹೇಳಿದ್ರು. ನಾವು 1:30 ಮಧ್ಯರಾತ್ರಿ ಮಾಡ್ತಿದ್ದೀವಿ. ಏನೇ ಆಗಿದ್ದು ಬಂದೇ ಬರ್ತೈತಲ್ಲ, ಅದನ್ನ ಮುಚ್ಚಿರೋ ಪ್ರಶ್ನೆನೇ ಇಲ್ಲ. ಅದರಿಂದ ಈ ಒಂದು ಹೇಳಿಕೆಯಿಂದ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸೊ ಏನದು ಹೇಳಿಕೆ? ಈ ಹೇಳಿಕೆಯಿಂದಲೇ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಓಪನ್ ಆಗತ್ತೆ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಕೊಡ್ತಾ ಇದ್ದೀವಿ. ಎಲ್ಲೂ ಸಿಗದ ಮಾಹಿತಿ ಇದು ಈ ಪ್ರಕರಣದ ಬಗ್ಗೆ. ಈ ಒಂದು ಹೇಳಿಕೆಯಿಂದ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಂಪೂರ್ಣ ಪ್ರಕರಣ ಉಲ್ಟಾ ಆಗುವಂತಹ ಸಾಧ್ಯತೆಗಳಿದೆ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸೊ ಏನಾಗಿದೆ ಹಾಗಾದ್ರೆ? ಒಂದೇ ಒಂದು ಹೇಳಿಕೆ ಇಡೀ ಪ್ರಕರಣಕ್ಕೆ ಬೇರೆದೇ ಆಯಾಮವನ್ನ ಕೊಡ್ತಾ ಇದೆ. ಏನದು ಹೇಳಿಕೆ? ಯಾರು ಕೊಟ್ಟಿರ್ತಕ್ಕಂತಹ ಹೇಳಿಕೆ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾ ಇದೀವಿ. ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕಿರ್ತಕ್ಕಂತ ಹೇಳಿಕೆ ಇದು. ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿರುವಂತಹ ಹೇಳಿಕೆ. ಯಾಕೆ ಇಂಥ ಹೇಳಿಕೆ ಬಂತು? ಯಾಕೆ ಹೀಗ್ಯಾಕೆ ಹೇಳಿದ್ರು? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಈ ಹೇಳಿಕೆಯಿಂದಾನೇ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತೆ. ಇಡೀ ಪ್ರಕರಣ ಈ ಒಂದು ಹೇಳಿಕೆಯಿಂದಾಗಿ ಸಂಪೂರ್ಣ ಉಲ್ಟಾ ಹೊಡೆಯುತ್ತೆ. ಸೊ ಆ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ನಲ್ಲಿ. ಒಂದೇ ಒಂದು ಹೇಳಿಕೆ, ಆ ಒಂದೇ ಒಂದು ಹೇಳಿಕೆ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಕೊಂಡಿಗಳನ್ನ ಲಿಂಕ್ ಮಾಡುತ್ತಾ. ಸಚಿವ ಅಶೋಕ್ ಅವರು ಹೇಳ್ತಾ ಇರೋದೊಂದು, ಆದ್ರೆ ಬಳ್ಳಾರಿ ಪೊಲೀಸರು ಹೇಳ್ತಾ ಇರೋದೇ ಮತ್ತೊಂದು. ಆದ್ರೆ ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರ್ ಅಶೋಕ್ ಅವರು ಹೇಳಿದ್ದನ್ನ ನಾವು ನೋಡಿದ್ವಿ, ಮಾಧ್ಯಮಗಳ ಎದುರು ಹೇಳಿದ್ರು.
ಸೊ ಜಾಸ್ತಿ ಇದ್ರಲ್ಲಿ ನನ್ ಮಗ ಇದ್ನೋ ಇಲ್ವೋ ಅಂತ ನಾನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೆ ಬಳ್ಳಾರಿ ಪೊಲೀಸರು ಹೇಳ್ತಾ ಇರೋದು ಬೇರೆನೇ ವಿಚಾರ, ಇದಕ್ಕೆ ವ್ಯತಿರಿಕ್ತವಾದ ವಿಚಾರ. FIR ನಲ್ಲಿ ಸಚಿವ ಅಶೋಕ್ ಪುತ್ರನ ಹೆಸರೇ ಇಲ್ಲ, ಸಂಬಂಧವೇ ಇಲ್ಲ ಅಂತಿದ್ದಾರೆ ಅಶೋಕ್. ಆದ್ರೆ ಮಗ ಇದ್ರೋ ಇಲ್ವೋ ಅಂತ ಹೇಳಲಿಲ್ಲ. ನನಗೂ ಈ ಕಾರ್ಗೂ ಸಂಬಂಧ ಇಲ್ಲ, ನಮಗೂ ಆ ಸಂಸ್ಥೆಗೂ ಸಂಬಂಧ ಇಲ್ಲ ಅಂದ್ರು. ಆದ್ರೆ ನಮಗೂ ಈ ಆಕ್ಸಿಡೆಂಟ್ಗೂ ಸಂಬಂಧ ಇಲ್ಲ ಅಂತ ಅಶೋಕ್ ಅವ್ರು ಹೇಳಲಿಲ್ಲ. ಹಾಗಾದ್ರೆ ಆರ್ ಅಶೋಕ್ ಅವರ ಪುತ್ರನ ಹೆಸರು ಇಡೀ FIR ನಲ್ಲಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ವಾ? FIR ನಲ್ಲಿ ಸಚಿವ ಅಶೋಕ್ ಪುತ್ರನ ಹೆಸರೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನಮಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ. ಆರ್ ಅಶೋಕ್ ಅವ್ರು ನಿನ್ನೆ ಹೇಳಿದ್ದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಎಂಥ ಕುತೂಹಲಕಾರಿ ಪ್ರಕರಣವೇ ಆದ್ರೂ ಒಂದು ಸಣ್ಣ ಎಳೆ ಎಲ್ಲೋ ಮಿಸ್ ಹೊಡಿತಾ ಇರುತ್ತೆ. ಆ ಸಣ್ಣ ಎಳೆಯನ್ನ ಹಿಡಿದ್ರೆ ಖಂಡಿತವಾಗ್ಲೂ ಇಡೀ ಪ್ರಕರಣದ ಹೂರಣ ಹೊರಗೆ ಬರುತ್ತೆ. ಅಂಥದ್ದೊಂದು ಎಳೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದಲ್ಲಿ. ಇದೀಗ ಸ್ಫೋಟಕ ಹೇಳಿಕೆ ಆಯಾ ಕೊಟ್ಟಿರ್ತಕ್ಕಂಥದ್ದು. ಯಾರು? ಖಾಸಗಿ ಆಸ್ಪತ್ರೆಯ ಆಯಾ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆರ್ ಅಶೋಕ್ ಮಗನನ್ನ ನೋಡಿದ್ದಾರಂತೆ, ಅವರು ಅಲ್ಲಿ ಇದ್ರಂತೆ. ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಹಾಗಾದ್ರೆ ಏನ್ ನಡೀತು? ಆರ್ ಅಶೋಕ್ ಅವರ ಮಗ ಘಟನಾ ಸ್ಥಳದಲ್ಲಿ ಇದ್ದರು ಅನ್ನುವಂಥದ್ದು ಇಡೀ FIR ನಲ್ಲಿ ಎಲ್ಲೂ ಕೂಡ ಆ ಘಟನೆಯ ವಿವರ ಕೊಡುವಾಗ್ಲೂ ಕೂಡ ಎಲ್ಲೂ ಕೂಡ ಅವರ ಮಗನ ಹೆಸರು ಬಂದಿಲ್ಲ. ಅವರ ಮಗನನ್ನ ರಕ್ಷಿಸುವಂತ ಕೆಲಸ ಆಗ್ತಾ ಇದೆಯಾ? ಆ ಖಾಸಗಿ ಆಸ್ಪತ್ರೆಯ ಆಯಾ ಕೊಟ್ಟಿರ್ತಕ್ಕಂತ ಹೇಳಿಕೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇಲ್ಲಿ ಕೇವಲ ಸರ್ಕಾರಿ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಮಾಡಿದ್ರು ಅಂತ ಮೊದಲಿಗೆ ಹೇಳಿದ್ರು. ಆದ್ರೆ ಈ ಖಾಸಗಿ ಆಸ್ಪತ್ರೆಯ ಆಯಾ ಕೊಟ್ಟಿರ್ತಕ್ಕಂತ ಮಾಹಿತಿ ಬೇರೆನೆ ವಿಚಾರವನ್ನ ಹೇಳುತ್ತೆ. ಆರ್ ಅಶೋಕ್ ಅವರ ಮಗ ಇದ್ದರು, ಆರ್ ಅಶೋಕ್ ಅವರ ಮಗನನ್ನ ನೋಡಿದೀನಿ ಅಂತ ಹೇಳಿದ್ರು. ಸೊ ಆ ಹೇಳಿಕೆ ಇಡೀ ಪ್ರಕರಣಕ್ಕೆ ಬೇರೆದೇ ಆಯಾಮವನ್ನ ಕೊಡ್ತಾ ಇದೆ. ಹಾಗಾದ್ರೆ ಯಾರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ? ಅವ್ರು ಒಂದ್ ವೇಳೆ ಇದ್ದಿದ್ದೇ ಹೋದಾದ್ರೆ ಘಟನಾ ಸ್ಥಳದಲ್ಲಿ ಇದ್ರು ಅಂತಾನೆ ಬರಿಬೋದಾಗಿತ್ತಲ್ಲ, ಅವ್ರ ಹೆಸರನ್ನು ಸೇರಿಸಬಹುದಾಗಿತ್ತಲ್ಲ, ಯಾಕೆ ಅವ್ರ ಹೆಸರನ್ನ ಸೇರಿಸಲಿಲ್ಲ? ಅಂತದ್ದು ಏನಾಗಿದೆ? ಒಂದ್ ವೇಳೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಮುನ್ನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರಂತೆ ಗಾಯಾಳುಗಳು. ಆ ಟೀಮ್ ನಲ್ಲಿ ಸಚಿವ ಅಶೋಕ್ ಅವರ ಮಗ ಇದ್ರ ಅನ್ನುವಂಥದ್ದು. ಆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರಲ್ಲ, ಅದ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಹಾಗಾದ್ರೆ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋ ಅಂತದ್ದು ನಡೆದಿದ್ಯಾ ಇಲ್ಲಿ ಅನ್ನೋ ಪ್ರಶ್ನೆ. ಈ ಖಾಸಗಿ ಆಸ್ಪತ್ರೆಗೆ ಹೋದ ವಿಚಾರ ಯಾಕೆ ಹೊರಗಡೆ ಬರಲಿಲ್ಲ? ಸರ್ಕಾರಿ ಆಸ್ಪತ್ರೆಗೆ ಹೋಗೋದಕ್ಕೂ ಮುಂಚೆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು. ಆ ಟೀಮ್ ನಲ್ಲಿ ಸಚಿವ ಅಶೋಕ್ ಅವರ ಮಗ ಇದ್ರ. ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಮುನ್ನ ಏನ್ ನಡೀತು? ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡ್ಲಾಯ್ತಾ ಅಥವಾ ಏನ್ ನಡೀತು? ಅಲ್ಲಿ ಏನನ್ನ ಮುಚ್ಚೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಏನೋ ಸಸ್ಪಿಷಿಯಸ್ ಅನ್ನಿಸ್ತಾ ಇದೆಯಾ? ಈ ಪ್ರಕರಣದ ಘಟನಾವಳಿಗಳನ್ನ ನೋಡಿದ್ರೆ, ಆ ಸೀಕ್ವೆನ್ಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಹೇಳೋ ಮಾತಿಗೂ ಆರ್ ಅಶೋಕ್ ಅವರು ಹೇಳಿರೋ ವಿಚಾರಕ್ಕೂ ಮತ್ತು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಸಾಕಷ್ಟು ಅನುಮಾನಗಳು ಮತ್ತೆ 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 ಇದರಲ್ಲಿ ಹೇಳ್ತಾನೆ ಇದೆ. ಹಾಗಾದ್ರೆ ಆಯಾ ಹೇಳಿದ್ದೇನು? ಖಾಸಗಿ ಆಸ್ಪತ್ರೆಯ ಆಯಾ ಏನ್ ಹೇಳಿದ್ರು? ಆರ್ ಅಶೋಕ್ ಅವರ ಮಗನನ್ನ ಆ ಖಾಸಗಿ ಆಸ್ಪತ್ರೆಯ ಆಯಾ ಗುರುತಿಸ್ತಾ ಇದ್ದಾರೆ. ಹೌದು, ಇವ್ರು ಬಂದಿದ್ರು ಅಂತಾರೆ ಅವರು. ಹೌದು, ನಮ್ಮ ಆಸ್ಪತ್ರೆಗೆ ಬಂದಿದ್ರು ಅಂತ ಖಾಸಗಿ ಆಸ್ಪತ್ರೆಯ ಆಯಾ ಕೊಟ್ಟಿರ್ತಕ್ಕಂತ ಹೇಳಿಕೆ ಇಡೀ ಪ್ರಕರಣವನ್ನೇ ಬುಡಮೇಲು ಮಾಡ್ತಾ ಇದೆ. ಆರ್ ಅಶೋಕ್ ಅವರ ಮಗನನ್ನ ಗುರುತಿಸ್ತಾ ಇದ್ದಾರೆ ಅವರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆ ಖಾಸಗಿ ಆಸ್ಪತ್ರೆ ಆಯಾ ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋದ ವಿಚಾರವನ್ನ ಪೊಲೀಸರು ಮುಚ್ಚಿಡ್ತಾ ಇದ್ದಾರೆ. ಮೈತ್ರಿ ಖಾಸಗಿ ಆಸ್ಪತ್ರೆಯ ಆಯಾ ಅಶೋಕ್ ಅವರ ಮಗ ಆಸ್ಪತ್ರೆಗೆ ಬಂದಿದ್ರು ಅಂತ ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಹಾಗಾದ್ರೆ ಆ ವಿಚಾರವನ್ನ ಯಾಕೆ ಮುಚ್ಚಿಡ್ತಾ ಇದ್ದಾರೆ? ಒಂದ್ ವೇಳೆ ಜೆನ್ಯೂನ್ ಆಗಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವ್ರ ಮಗ ಇದ್ದು ಅವರ ಮಗ ಅವರಿಗೆ ಸಹಾಯ ಮಾಡಿದ್ದೇ ಹೋದಾದಲ್ಲಿ, ಆ ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡವ್ರಿಗೆ ಸಹಾಯ ಮಾಡಿದ್ದೇ ಹೋದಾದಲ್ಲಿ ಅದನ್ನ ಹೇಳೋದಕ್ಕೆ ಏನ್ ಸಮಸ್ಯೆ? ಹಾಗಾದ್ರೆ ಸಮಸ್ಯೆ ಆಗುವಂಥದ್ದೇನಾದ್ರೂ ನಡೆದಿದ್ಯಾ ಅಲ್ಲಿ? ನ್ಯೂಸ್ 18 ಜೊತೆ ಈ ಖಾಸಗಿ ಆಸ್ಪತ್ರೆಯ ಆಯಾ ಮಾತನಾಡಿರ್ತಕ್ಕಂಥದ್ದು ಆರ್ ಅಶೋಕ್ ಅವರ ಪುತ್ರ ಅಲ್ಲಿದ್ರು ಅಂತ ಕ್ಲಿಯರ್ ಆಗಿ ಅವರು ಗುರುತಿಸ್ತಾರೆ.
ಯಾಕೆ ಹಾಗಾದ್ರೆ ಅಲ್ಲಿದ್ದ ವಿಚಾರವನ್ನ ಪೊಲೀಸ್ನವರು ಹೇಳೋದಿಲ್ಲ, ಆರ್ ಅಶೋಕ್ ಅವರು ಹೇಳೋದಿಲ್ಲ, FIR ಅಲ್ಲೂ ಕೂಡ ಅವರ ಮಗನ ಹೆಸರು ಕಂಡು ಬರೋದಿಲ್ಲ, ಯಾಕೆ? ನ್ಯೂಸ್ 18 ಜೊತೆ ಈ ಆಯಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮೈತ್ರಿ ಖಾಸಗಿ ಆಸ್ಪತ್ರೆಯ ಆಯಾ ಕೊಟ್ಟಿರ್ತಕ್ಕಂತ ಹೇಳಿಕೆ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಆರ್ ಅಶೋಕ್ ಅವರ ಮಗ ಆಸ್ಪತ್ರೆಗೆ ಬಂದಿದ್ದನ್ನ ಆಯಾ ಗುರುತಿಸ್ತಾ ಇದ್ದಾರೆ. ಅವರ ಫೋಟೋ ತೋರಿಸಿದಾಗ ಹೌದು ಇವ್ರು ಬಂದಿದ್ರು ನಮ್ಮ ಆಸ್ಪತ್ರೆಗೆ ಅಂತ ಅವ್ರು ಕ್ಲಿಯರ್ ಆಗಿ ಗುರುತಿಸ್ತಾರೆ. ಇದು ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಮೊದಲು ನೋಡಿದ್ದವರಿಂದ ಸ್ಫೋಟಕ ಮಾಹಿತಿ, ಗಾಯಾಳುಗಳ ಜೊತೆ ಆರ್ ಅಶೋಕ್ ಅವರ ಪುತ್ರ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಚಿತ್ರವನ್ನು ನೋಡಿನೇ ಅವ್ರು ಗುರುತಿಸಿರೋದು ಅಂತ ಹೇಳಲಾಗ್ತಾ ಇದೆ. ಅವರ ಪುತ್ರ ಇದ್ರ ಹಾಗಾದ್ರೆ ಅಂತ ಯಾರ್ಯಾರು ಇದ್ರು ಅಂತ ಆಯಾ ಗುರುತಿಸಿದ್ದಾರೆ. ಆರ್ ಅಶೋಕ್ ಅವರ ಪುತ್ರನನ್ನ ಕರೆಕ್ಟ್ ಆಗಿ ಗುರುತಿಸಿದ್ದಾರೆ. ಹೌದು ಇವರಿದ್ರು ಅಂತ ಈಗ ನಾವು ತೋರಿಸ್ತಾ ಇದೀವಲ್ಲ, ಈ ಒಂದು ಚಿತ್ರವನ್ನ ನೋಡಿ ಗುರುತಿಸಿರ್ತಕ್ಕಂಥದ್ದು ಆಯಾ ಹೌದು ಇವ್ರು ಬಂದಿದ್ರು ಅಂತ ಗುರುತಿಸಿದ್ದಾರೆ. ಸೊ ಶರತ್ ಅವರ ಫೋಟೋವನ್ನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಗುರುತು ಹಿಡಿದಿದ್ದಾರೆ. ಸೊ ಇವ್ರು ಬಂದಿದ್ರು ಹೌದು ಅಂತ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಗುರುತು ಹಿಡಿದಿದ್ದಾರೆ. ಮೊದಲು ನೋಡಿದ್ದವರು ಕೊಟ್ಟಿರ್ತಕ್ಕಂತ, ಸ್ಥಳೀಯರು ಕೊಟ್ಟಿರ್ತಕ್ಕಂತ ಮಾಹಿತಿ, ಆಸ್ಪತ್ರೆಯ ಸಿಬ್ಬಂದಿ ಕೊಟ್ಟಿರ್ತಕ್ಕಂತ ಮಾಹಿತಿ. ಆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದು ಯಾರು ಅನ್ನೋದು, ಯಾಕೆ ಹೋದ್ರು ಅನ್ನೋದು ಇದ್ಯಾವುದು ಕೂಡ ಹೊರಗಡೆ ಬರ್ತಾನೆ ಇಲ್ಲ. ಯಾಕೆ? ಇನ್ನು ಯಾರು ಅಂತ ನೋಡಿದ್ರೆ, ನಾವು ಆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಯಾರು ಅಂತ ನೋಡಿದ್ರೆ, ಭಾರತಿ ಬಾಯಿ ಏನು ಆಕ್ಸಿಡೆಂಟ್ ಆಗಿ ಹುಡುಗ ಮೃತಪಟ್ಟಿದ್ದಾನಲ್ಲ ರವಿನಾಯಕ್, ಆತನ ಅತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತಿ ಬಾಯಿ ಮೈತ್ರಿ ಆಸ್ಪತ್ರೆಯ ಆಯಾ ಆಗಿದ್ದಾರೆ. ಅವರೇನೆ ಈ ಅಪಘಾತಕ್ಕೊಳಗಾಗಿ ಯಾರು ಬಂದಿದ್ದಾರಲ್ಲ ಅವ್ರನ್ನ ಮೊದಲು ನೋಡಿದ್ದಾರೆ. ಸೀರಿಯಸ್ ಇದೆ, ಸ್ಟ್ರೆಚರ್ ಕೊಡಿ ಅಂದ್ರಂತೆ. ಖುದ್ದು ಅಶೋಕ್ ಪುತ್ರ ಸ್ಟ್ರೆಚರ್ ಕೇಳಿದ್ರಂತೆ. ಭಾರತಿ ಬಾಯಿ ಅವರಿಂದಾನೇ ಸ್ಟ್ರೆಚರ್ ಕೇಳಿದ್ರಂತೆ. ಆ ಫೋಟೋ ನೋಡಿ ಭಾರತಿ ಬಾಯಿ ಅವರು ಹೌದು ಇವರೇ ಬಂದಿದ್ದು, ಇವರೇ ಸ್ಟ್ರೆಚರ್ ಕೇಳಿದ್ರು ಅಂತ ಬಾಯ್ಬಿಟ್ಟಿದ್ದಾರೆ. ಸ್ಥಿತಿ ಗಂಭೀರವಾಗಿದ್ದ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಖಾಸಗಿ ಆಸ್ಪತ್ರೆಯ ವೈದ್ಯರು. ಸೊ ಖಾಸಗಿ ಆಸ್ಪತ್ರೆಯಿಂದ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಇದೀಗ ಇಡೀ ಘಟನೆಯನ್ನ ಭಾರತಿ ಬಾಯಿ ಅವರು ವಿವರಿಸ್ತಾ ಇದ್ದಾರೆ. ಭಾರತಿ ಬಾಯಿ ಅವರ ಮಾತಿನಲ್ಲಿ ಕೇಳೋದಾದ್ರೆ, ಆರ್ ಅಶೋಕ್ ಅವರ ಪುತ್ರ ಇದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರ ಫೋಟೋ ನೋಡಿ ಗುರುತಿಸ್ತಾ ಇದ್ದಾರೆ. ಹೌದು ಇವ್ರು ಬಂದಿದ್ರು, ಇವರಿದ್ರು ಅಂತ ಗುರುತಿಸ್ತಾ ಇದ್ದಾರೆ. ಹಾಗಾದ್ರೆ FIR ನಲ್ಲಿ ಎಲ್ಲೂ ಅವರ ಹೆಸರಿಲ್ಲ, ಅಥವಾ ಸಹಾಯ ಮಾಡಿದವರು ಹೌದಾದ್ರೆ ಸಹಾಯ ಮಾಡಿದವರ ಹೆಸರು ಹೇಳೋದಕ್ಕೆ ಭಯ ಯಾಕೆ? ಸಹಾಯ ಮಾಡಿದವರ ವಿಚಾರದಲ್ಲಿ ಯಾಕೆ ಹೆಸರು ಹೇಳಬಾರ್ದು? ಅಂತದ್ ಏನಾಗಿದೆ ಹಾಗಾದ್ರೆ? ಆರ್ ಅಶೋಕ್ ಅವರು ಹೇಳ್ತಾ ಇಲ್ಲ, ಅಥವಾ ಪೊಲೀಸರು ಹೇಳ್ತಾ ಇಲ್ಲ, ಯಾಕೆ ಹೆದರ್ಕೋತಾ ಇದ್ದಾರೆ ಜನ? ಏನನ್ನ ಮುಚ್ಚಿಡಲಾಗ್ತಾ ಇದೆ, ಏನನ್ನ ಇಲ್ಲಿ ಮಿಸ್ಲೀಡ್ ಮಾಡ್ಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳಿದೆ. ಐಷಾರಾಮಿ ಬೆಂಜ್ ಕಾರು ರಸ್ತೆ ಅಪಘಾತ ಪ್ರಕರಣ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರೋದು. ಪ್ರಭಾವಿಯೊಬ್ಬರ ಮಗ ಆ ಕಾರಲ್ಲಿದ್ದ, ಅವರನ್ನ ಉಳಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ಆರೋಪಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಬಳ್ಳಾರಿ ಹೊಸಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತರು ಮತ್ತು ಮೃತ ರವಿನಾಯಕ್ ಏನಿದ್ದಾರೆ ಅವರ ಸಂಬಂಧಿಕರು ಒಬ್ರು ನಮ್ಮ ಜೊತೆಗಿದ್ದಾರೆ. ಅವರು ಅಲ್ಲಿ ಬಂದಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಕೆಲ ಫೋಟೋಸ್ಗಳನ್ನು ಕೂಡ ತೋರಿಸ್ತಾ ಇದೀವಿ. ಅನುಮಾನಾಸ್ಪದವಾಗಿ ಇದ್ದಂತ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಇವರೇನಾ ಅಂತೇಳಿ ಆ ಫೋಟೋ ನೋಡಿ ಅವರೇ ಅಂತ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅವ್ರನ್ನೇ ಸ್ವತಃ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ನಿಮ್ಮ ಹೆಸರು, ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಏನಾಗ್ಬೇಕ್ರಿ, ಏನಾಯ್ತು ಹೇಳ್ರಿ? ಅದು ಇವ್ರು ಆಕ್ಸಿಡೆಂಟ್ ಆಗಿರೋದು ನಮ್ಮ ಅಣ್ಣನ ಮಗ. ನನಗೆ ಆಕ್ಸಿಡೆಂಟ್ ಆಗಿರೋದು ನನಗೆ ಗೊತ್ತಿಲ್ಲ. ಇವ್ ಸಾರ್ಗಳು ಇವ್ರು ಫಸ್ಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರಿ. ಇವ್ರು ಬಂದ ಸ್ಟ್ರೆಚರ್ ಕೊಡ್ರಿ, ಫುಲ್ ಸೀರಿಯಸ್ ಆಯ್ತಂತಂದ್ ಕಿರ್ಚಾಡ್ಕೊಂತ ಬಂದ್ರಿ. ಇವ್ರು ಬಂದ್ರ ಸರ್ ತರ್ರಿ, ಫಸ್ಟ್ ಸ್ಟ್ರೆಚರ್ ಒಯ್ದ್ರ. ಅವ್ರು ನಾನೇ ಕೈಲ್ದ ಹೇಳ್ಕೊಂಡ್ರೆ, ಸರ್ ನಮ್ಮ ಸಾರ್ ಬರೋವರಿಗೆ ಪೇಷಂಟ್ ಒಳಗೆ ಕರ್ಕೊಂಡಂಗಿಲ್ಲ, ನಮ್ಮ ಸಾರ್ ಬರ್ಲಿ ತಡ್ರಿ ಸರ್ ಅಂತಂದು ಅವ್ರಿಗೆ ಕೈಯೆಲ್ಲ ಸ್ಟ್ರೆಚರ್ ಹೇಳ್ಕೊಂಡೆ. ನಾನು ಹೇಳ್ಕೊಂಡ್ಮೇಲೆ ನಮ್ಮ ಸಾರ್ ಬಂದ್ರು. ಫುಲ್ ಸೀರಿಯಸ್ ಐತಿ, ನಾವು ಹಿಡ್ಕೊಂಡಂಗಿಲ್ಲ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಒಯ್ಯಿರಿ ಅಂತಂದು ಹೇಳಿದ್ರು ಸರ್. ಅವರು ಯಾವ ಹಾಸ್ಪಿಟಲ್ ರೀ?
ಯಾವ್ದು ನಾನು ಕೆಲಸ ಮಾಡ್ತಿರೋದು ಮೈತ್ರಿ. ಎಲ್ಲಿ ಅದು ಹಾಸ್ಪಿಟಲ್ ಇರೋದು. ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ತಾರ ಅವ್ರು ಫಸ್ಟ್ ಪ್ರೈವೇಟ್ ಬಂದಿದ್ರು ಅವರು. ಆದ್ರೆ ನಮ್ ಸಾರ್ ಹಿಡಿಲಿಲ್ಲ. ನಮ್ ಸಾರ್ ಗೌರ್ಮೆಂಟ್ ಆಸ್ಪತ್ರೆಗೆ ಒಯ್ರಿ ಅಂತಂದು ಕಳ್ಸಿದ್ರು. ಅಂದ್ರೆ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರಿ ನೀವು. ಈಗ ನಾನು ಕೆಲವು ಫೋಟೋ ತೋರಿಸ್ತೀನಿ, ಅವ್ರು ಇವ್ರೇನಾ ಅಂತ ಹೇಳ್ರಿ. ಮೊದಲನೇದಾಗಿ ರಸ್ತೆ ಅಪಘಾತದಲ್ಲಿ ಇದ್ದಂತ ಫೋಟೋ ಇದು. ಇದ್ರ ಬಗ್ಗೆನೂ ಕೂಡ ಕೆಲವು ಅನುಮಾನಗಳಿದ್ವು. ಇಲ್ಲಿದಾರಲ್ರಿ ವೈಟ್ ಶರ್ಟ್. ಹಾ ಸರ್, ಇವ್ರಿದ್ರು ಸರ್. ಇವ್ರು ಈ ಅಪ್ಪನೇ ನನ್ನ ಕೈಯಲ್ಲಿದ್ದ ಸ್ಟ್ರೆಚರ್ ಹೇಳ್ಕೊಂಡೋಗಿದ್ದು. ಯಾರು? ಈ ಅಪ್ಪನೇ ಟಿ ಶರ್ಟ್ ಅನ್ನ. ಇನ್ನೊಬ್ರು ಹಿಂದೆ ಕಾರ್ನಾಗ ಫುಲ್ ಸೀರಿಯಸ್ ಇದ್ರ ಅವ್ರು. ಆ ಸಾರ್ನ ಅದನ್ನು ಹಿಡಿಲಿಲ್ಲ. ಇವರು ಈ ವೈಟ್ ಶರ್ಟ್ ಇತ್ತು. ಈ ಅಪ್ಪಗೆ ಫುಲ್ ಒಟ್ಟ ಟೋಟಲ್ 3 ಚೆನ್ನಾಗಿದ್ರು ಸರ್. ಇಬ್ರೇ ಫುಲ್ ಸೀರಿಯಸ್ ಇದ್ರು ಅವ್ರದಾಗ. ಎಷ್ಟು ಜನ ಬಂದಿದ್ರಮ್ಮ ಅವರು? ಅವತ್ತು ನಮ್ಮ ಹಾಸ್ಪಿಟ್ಲಿಗೆ 5 ಜನ ಬಂದಿದ್ರು. ಇಬ್ರು ಸೀರಿಯಸ್, 3 ಚೆನ್ನಾಗಿದ್ರು. ಒಬ್ಬನ್ ಕುಂಟ್ ನಡೀತಿದ್ರು. ಈಗ ಕೆಲವರು ಆರೋಪ ಮಾಡ್ತಾ ಇರೋದು ಈ ನಾನ್ ತೋರಿಸ್ತಾ ಇರುವಂತ ಫೋಟೋಸ್ಗಳು. ಇವ್ರೇನಿದಾರಲ್ಲ ಪ್ರಭಾವಿ ಒಬ್ಬರ ಮಗ ಅಂತ ಹೇಳ್ತಾ ಇದಾರೆ. ಇವ್ರೇನಾ ನೋಡಿ? ನಾನು ಇವ್ರ ಕೈಯಲ್ದೇನೆ ನಾನು ಸ್ಟ್ರೆಚರ್ ಹಾಕೊಂಡಿದ್ದು. ಯಾರು? ನಾನು ಹಾಕೊಂಡಿದ್ದು ಕೈಯಾಗಲ್ದ. ತಡ್ರಿ ಸರ್, ನಮ್ ಸಾರ್ ಬರ್ಲಿ. ಯಾರು? ಇವ್ರೇನಾ ನೋಡಿ? ಇನ್ನೊಂದ್ಸರಿ ನೋಡಿ ಹೇಳ್ರಿ. ಇವ್ರೇ ಸರ್. ನಾನ್ ಸುಳ್ಳಾದ್ರೆ ಅಲ್ಲಿ CC ಕ್ಯಾಮ್ರಾಗಳು ಅದಾವೆ, ಚೆಕ್ ಮಾಡ್ಕರಿ. ನಾನೇ ನೋಡಿದ್ರಾಗ ಇವನೇ ಈ ಅಪ್ಪನ ಕೈ ಅಲ್ದಾನೆ ನಾನು ಸ್ಟ್ರೆಚರ್ ಹೇಳ್ಕೊಂಡಿದ್ದು. ಈ ಸಾರ್ ಕೈ ಅಲ್ದ ನಾನು. ತಡ್ರಿ ಸರ್, ನಮ್ ಸಾರ್ ನೋಡಿ. ಅವರು ಬೇರೆ ಬೇರೆ ಫೋಟೋಸ್ ಇದಾವೆ, ತೋರಿಸ್ತೀನಿ ಸರ್. ನಮಗೆ ಸಣ್ಣ ಹುಡುಗರಲ್ಲ ಸರ್. ನಾವ್ ಒಂದ್ಸಲ ಗುರ್ತಿಡ್ದ್ಬಿಟ್ಟಿವಿ ಅಂದ್ರೆ ಆ ತಿಂತಾರೆ ಬರ್ತಾರ ಅನ್ನೋದು ಗೊತ್ತಿಡ್ದು ಬಿಡ್ತೀವಿ ನಾವು ಹಾಸ್ಪಿಟ್ಲಾಗ. ಸರ್ ನಾನ್ ನೋಡಿರೋದ ಈ ಅಪ್ಪನ ಕೈಯಲ್ದ ನಾನ್ ಸ್ಟ್ರೆಚರ್ ಮಕ್ಕ ನೋಡಿ ಇನ್ನೊಂದ್ಸರಿ ನೋಡಿ. ಇವ್ರೌದು ಸರ್, ನಾನೇ ನೋಡಿನಿ. ಯಾಕಂದ್ರೆ ನಮ್ಮ ಮೈತ್ರಿ ಹಾಸ್ಪಿಟ್ಲಿಗೆ ಫಸ್ಟ್ ಆಕ್ಸಿಡೆಂಟ್ ಆಗಿದ್ದ ಸರ್ ಇವ್ರು ಬಂದಿದ್ರು. ಯಾವತ್ತು? ಸೋಮವಾರ 4 ಗಂಟೆ ಆಗಿರ್ಬೋದು. ಈ ಸಾರ್ ಕೈಯಲ್ದಾನೆ ನಾನು ಸ್ಟ್ರೆಚರ್ ಹಾಕೊಂಡಿರ. ಟಿ ಶರ್ಟ್ ಹಾಕಿದ್ರ? ಟಿ ಶರ್ಟ್ ಹಾಕಿದ್ರ ಅವತ್ತು. ಇದೇ ಟಿ ಶರ್ಟ್? ಇದೇ ಟಿ ಶರ್ಟ್, ಕೈಯಾಗ ವಾಚ್ ಇತ್ತು ಸರ್. ಫಸ್ಟ್ ಫುಲ್ ಸೀರಿಯಸ್ ಆಗೈತಿ ಪೇಷಂಟ್ ನ, ಸ್ಟ್ರೆಚರ್ ತಗೊಂಬರ್ರಿ ನಿಮ್ ಸಾರ್ಗಿರ್ ಕರೀರಿ ಅಂತಂದ್ ಹೇಳಿದ್ರು ಅವ್ರು. ತಡ್ರಿ ಸರ್, ನಮ್ ಸರ್ ಅಲ್ಲಿ ಓಪಡೆಗೆ ಅದಾರ, ನಾ ಕರ್ಕೊಂಡ್ ಬರ್ತೇನೆ, ಸ್ಟ್ರೆಚರ್ ಬಿಡ್ರಿ ಸರ್, ಫುಲ್ ಸೀರಿಯಸ್ ಇದ್ರೆ ನಮ್ ಸಾರ್ ಹಿಡಿಯಲ್ಲ ಅಂತಂದ್ ಹೇಳಿ ಹೇಳ್ಕೊಂಬಂದೆ ನಾನು ಸ್ಟ್ರೆಚರ್. ನಮ್ ಸಾರ್ ಹೋಗಿ ನೋಡಿದ್ರ ಈ ಸೀರಿಯಸ್ ಆಗೈತಿ, ನಾವು ಕೇಸ್ ಹಿಡಿಯಲ್ಲ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕೊಂಡ್ ಹೋಗ್ರಿ ಅಂತಂದ್ ಹೇಳಿದ್ರು. ಎಷ್ಟು ಕಾರ್ಗಳು ಬಂದಿದ್ವಮ್ಮ ನಿಮ್ಗೇನ್ ನೆನಪೈತ? ಅಲ್ಲಿ ಒಂದ್ ಕಾರ್ ಬಂದಿತ್ತು ಸರ್. ಒಬ್ರು ಹಿಂದೆ ಡಿಕ್ಕಿ ಆಗಿದ್ರ, ನಡ್ಕೊಬ್ರು ಇದ್ರ, 3 ಮಾತ್ರ ಇಳಿದಿದ್ರು. ನಾನ್ ಕೇಳಿದೆ ಯಾವ ಊರು ಸರ್ ನಿಮ್ದು ಅಂತ ಕೇಳಿದೆ. ಅವ್ರು 3 ಚೆನ್ನಾಗಿರೋರಿಗೆ ನಮ್ ಬೆಂಗಳೂರು ಅಂತಂದ್ರ. ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಿದೆ. ಹಂಪೆ ನೋಡಕ್ ಬಂದಿದ್ವಿ ಅಂತಂದ್ರ ಅವ್ರು. ಹಂಪೆ ನೋಡಕ್ ಬಂದಿದ್ರೆ ಸರ್, ಈ ತರ ಹೆಂಗ ಆತು ಅಂತ ಕೇಳಿದೆ. ಇಲ್ಲಮ್ಮ ಅಲ್ಲಿ ಕಾರ್ ಪಲ್ಟಿ ಆತು ಅಂತಂದ್ ಹೇಳಿದ್ರು ಸರ್ ಅವ್ರು. ಕಾರ್ ಪಲ್ಟಿ ಆಯ್ತು ಸರಿ ಅಮ್ಮ. ಈಗ ಅವರಲ್ಲಿ ಬಂದವ್ರಲ್ಲಿ ದೊಡ್ಡ ಕಾರ್ ಏನಿತ್ತ ಅಂದ್ರೆ ಒಂದ್ ಜೀಪ್ ರೀತಿ ಇದ್ದಿದ್ದು ಕಾರ್ ಅದು. ಮತ್ತಿನ್ನೊಂದ್ ಏನನ್ನ ಕಾರ್ ಇತ್ತ? ಬ್ಲ್ಯಾಕ್ ಕಾರ್ ಅಲ್ಲ ಸರ್, ಅದು ಬೂಸ್ ಕಲರ್ ಸರ್ ಕಾರ್ ಇತ್ತು. ಅದು ಹಿಂದೆ ಡಿಕ್ಕಿ. ಅದು ಒಬ್ಬರು ಹಿಂದೆ ಮುದ್ರಕಂದ್ ಈ ರೀತಿ ಕಾರ ಇದೇನಾ? ಇದೇ ಸರ್, ಇದೇ ಕಾರ್ ಸರ್. ಇದೇ ಕಾರ್ ಇದೆ. ಈ ಕಾರ್ ಈ ಮೇಲೆಲ್ಲ ಲಗೇಜ್ ಇತ್ತು. ಇದೇ ಕಾರ್ ಸರ್. ಇದು ಈ ಕಾರಲ್ಲೇ ತಂದಿದ್ದು. ಈ ಕಾರಲ್ಲೇ ತಂದಿದ್ರು. ಈ ಕಾರಲ್ಲಿ ಇದ್ದವ್ರೆ ಇವ್ರು ಅಂತ ಹೇಳ್ತೀರಿ ನೀವು? ಹಾ ಸರ್. ಇದ್ರಾಗ ಫೋಟೋದಲ್ಲಿ ಕುಂಟಿ ನಡೀತಾನೆ. ಯಾರು? ಈ ಸರ್ ಕಾಲಿಗೆ ಏಟ್ ಬಿದ್ದೈತೆ, ಕುಂಟ್ ನಡೀತಿದ್ರ ಅವತ್ತ ಅಲ್ಲಿ. ಇವರು ಪ್ರತ್ಯಕ್ಷದರ್ಶಿ. ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಏನಾಗ್ತದೆ, ಆಕ್ಸಿಡೆಂಟ್ ಆದ್ಮೇಲೆ ಮೊದಲು ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಹೋಗೋದಿಲ್ಲ, ಬದಲಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಆಗಿ ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಸ್ಟ್ರೆಚರ್ ಅನ್ನ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಇವರು ಐಡೆಂಟಿಫೈ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಖಾಸಗಿ ಆಸ್ಪತ್ರೆಗೆ ಮೊದಲು ಹೋಗ್ತಾರೆ ಹೊಸಪೇಟೆಯಲ್ಲಿ, ಆ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಎಷ್ಟು ಗಂಟೆಗೆ ಹೋದ್ರಮ್ಮ ಅವರು? ಅವ್ರು ಸರ್ಕಾರಿ ಹಾಸ್ಪಿಟ್ಲ್ ಹಿಂದೆಲ್ಲ ಇಮಿಡಿಯೇಟ್ ಕಳಿಸ್ಬಿಟ್ರಲ್ಲ. ನಿಮಗೆ ನಿಮ್ದು ಯಾವ ಹಾಸ್ಪಿಟ್ಲ್? ಎಷ್ಟು ಗಂಟೆಗೆ ಬಂದ್ರು ಅವರು ಅಲ್ಲಿ? ಅಲ್ಲಿಗ ಇಲ್ಲಿ ಎಷ್ಟು 3-3:30 ಆಗಿರ್ಬೋದು. ಅಲ್ಲಿ 4 ಗಂಟೆಗೆ ಬಂದಾರ ಸರ್ ಅವ್ರು. ಯಾವ್ದು ಆಸ್ಪತ್ರೆ? ಮೈತ್ರಿ. ಎಲ್ಲಿದೆ ಅದು? ಅದು ಸಿಟಿ ಆಸ್ಪತ್ರೆ ಪಕ್ಕದಾಗಿರೋದು, ಚೆಕ್ ಪೋಸ್ಟ್ ಕಡೆಗೆ ಅಲ್ಲಿ ಇರೋದು. ಸೊ ಅವರೇ ಅಂತೀರಿ ನೀವು? ಅವ್ರೇ ಸರ್. ನಾನ್ ಕಣ್ಣಾರ ನೋಡಿನಿ ಸರ್. ನಾನು ಅದೇನೆ, ನನ್ನ ಫ್ರೆಂಡ್ ಅದಾರ, ಎಲ್ಲಾರು ಅದಾರ ಸರ್ ಅಲ್ಲಿ. ನಾವು ಸ್ಟ್ರೆಚರ್ ಅಷ್ಟು ಪೇಷಂಟ್ ಶಿಫ್ಟ್ ಮಾಡಕಾರ. CC ಕ್ಯಾಮ್ರಾಗಳು ಇದಾವ ಅಲ್ಲಿ? ಇದೆ ಸರ್, ಅದು. ಸೊ ಇವ್ರು ಹೇಳ್ತಿರೋದು, ನಾನು ಹೇಳಿದ ಸುಳ್ಳಾದ್ರೂ ಕೂಡ CC ಕ್ಯಾಮ್ರಾದಲ್ಲಿ ಬೇಕಾದ್ರೆ ನೀವು ಪರಿಶೀಲನೆ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಇವುಗಳನ್ನ ಪರಿಶೀಲನೆ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಭಾವಿಯೊಬ್ಬರ ಮಗ ಅನ್ನೋ ಕಾರಣಕ್ಕಾಗಿ ಇದು ಇನ್ನಷ್ಟು ಕೂಡ ಕಗ್ಗಂಟಾಗ್ತಾ ಇದೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.
ಹಾಗಿದ್ರೆ ಇಡೀ ಪ್ರಕರಣವನ್ನ ಪ್ಯಾಚಪ್ ಮಾಡೋ ಪ್ರಯತ್ನ ನಡೀತಾ? ಯಾಕಂತಂದ್ರೆ ಸಚಿವ ಆರ್ ಅಶೋಕ್ ಅವರು ಮತ್ತು ಬಳ್ಳಾರಿ SP ಬಹಳ ಜಾಗೃತರಾಗಿ ಮಾತನಾಡ್ತಾ ಇದ್ದದನ್ನ ನೋಡಿದ್ರೆ ಅದನ್ನ ಪ್ಯಾಚಪ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅನ್ನಿಸ್ತು. ಏನೇನು ಹೇಳಿದ್ರು ಇಬ್ರು ನೋಡೋಣ. ನೋಡಿ, ಅಲ್ಲಲ್ಲ ಸಾರಿ, ಘಟನೆ ವಿಷಾದ ವ್ಯಕ್ತಪಡ್ತೀನಿ. ಆ ಥರದ್ದು ಏನಾದರೂ ಯಾರಿಗಾದ್ರೂ ಡೌಟ್ ಇದ್ರೆ ಈಗ ಪೊಲೀಸರು ಬಂದೇ ಬರ್ತಾರೆ, ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಆಗೆಲ್ಲ ವೆರಿಫಿಕೇಶನ್ ಆಗ್ತದೆ. ಮಗ ಇರಲಿ, ಅವ್ನಿಗೆ ಗೇಟ್ ಬಿದ್ದಿದ್ರೆ ಅಥವಾ ಅವನಿಗೆ ತಲೆ ಒಡೆದೋಗಿದ್ರೆ ಅಥವಾ ಫ್ರಾಕ್ಚರ್ ಆಗಿದ್ರೆ ಅವೆಲ್ಲ ಬರೇಬೇಕು. ಯಾಕಂದ್ರೆ ಕಾರಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಏಟ್ ಬಿದ್ದಿರೋದ್ರಿಂದ ಏನೇ ಆಗಿದ್ರು ಬಂದೇ ಬರ್ತೈತಲ್ಲ, ಅದನ್ನ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಅದರಿಂದ ನಾನು ಫಸ್ಟ್ ಪದೇ ಸ್ಪಷ್ಟ ಮಾಡ್ತಾ ಇದ್ದೀನಿ, ಇವೆಲ್ಲ ತನಿಖೆ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದಂಥದ್ದು. ಈಗ ನನ್ನ ಮಗನೂ ಕೂಡ ಅದರಲ್ಲಿ ಇದಾನೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದರಿಂದ ಅದನ್ನ ನಾನು ಏನೇನೋ ಸ್ಪಷ್ಟೀಕರಣ ಕೊಟ್ಟು ತಿರ್ಗಾ ಹಿಂಗೆ ಹೇಳಿದ್ರಿ ನೀವು ಹಿಂಗೆ ಅಂತ ಹೇಳೋದು ಬೇಡ. FIR ಇದರಲ್ಲಿ ಕೊಟ್ಟಿರೋರು ಯಾರು, FIR ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಸತ್ತಿದ್ದಾರೆ ಅವರೇ FIR ಕೊಟ್ಟಿರೋದು, ಅವರೇ ನೋಡಿರೋರು ಯಾರು ನೋಡಿದಾರೋ ಅವ್ರ ಕಡೆಯವರೇ ಕಂಪ್ಲೇಂಟ್ ಕೊಟ್ಟಿರೋದು. ಆದ್ರಿಂದ ನಾನು ಯಾಕೆ ನೀವು ಪದೇ ಹಿಂಗೆ ಹೇಳಿ ಅಂತ ದಯವಿಟ್ಟು ಹೇಳ್ಬೇಡಿ ಪ್ಲೀಸ್, ದಯವಿಟ್ಟು. ಅದರಿಂದ ಒಂದು ಮಾಹಿತಿ ಇದೆ, ನಿಮ್ಮ ಪುತ್ರ ಇದ್ರು ಅನ್ನುವಂಥದ್ದು ನೀವು ಒಂದು ಮಾಧ್ಯಮಕ್ಕೆ ಒಪ್ಕೊಂಡಿದ್ರಿ ಇಲ್ಲ, 100% ಸುಳ್ಳು. ನಾನು ಯಾವುದೇ ಮಾಧ್ಯಮಕ್ಕೆ ಯಾವುದನ್ನು ಒಪ್ಕೊಂಡಿಲ್ಲ. ಆ ಥರದ್ದೇನ ಬಂದಿದ್ರೆ ದಯವಿಟ್ಟು ಅದನ್ನ ತೆಗಿಬೇಕು ಅಂತ ವಿನಂತಿ. ಇವರು ಅಂತ ಒಂದು ಸ್ಪೆಕ್ಯುಲೇಷನ್ ಅಂತ ಮಿನಿಸ್ಟರ್ಸ್ ಅಂತ ಹೇಳಿದ್ರು, ಬಟ್ ಆಕ್ಚುಲಿ ಅದು ಯಾವುದೇ ರೀತಿ ಅವರು ಅದರೊಳಗೆ ಕಾರಲ್ಲಿ ಇಲ್ಲ. ಯಾಕಂದ್ರೆ ಕಾರಲ್ಲಿ ಇರೋರೆಲ್ಲ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಮೇನ್ ಚಾಲಕ ರಾಹುಲ್ ಅಂತ, ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಇದ್ದ ಚಾಲಕ ರಾಹುಲ್. ಸೆಕೆಂಡ್ ರಾಕೇಶ್ ಅಂತ, ಥರ್ಡ್ ಶಿವಕುಮಾರ್, ಫೋರ್ತ್ ವರುಣ್, ಫಿಫ್ತ್ ಸಚಿನ್. ಸಚಿನ್ ಇಸ್ ಅ ಪರ್ಸನ್ ಹೂ ಇಸ್ ಆಕ್ಚುಲಿ ಡೈಡ್ ಆನ್ ದ ವೇ ಟು ದ ಹಾಸ್ಪಿಟಲ್. ಇನ್ನು 4 ಜನರಿಗೆ ಸ್ವಲ್ಪ ಮೈನರ್ ಇಂಜುರೀಸ್ ಆಗುತ್ತೆ. ಬಟ್ ಮೇನ್ ಡ್ರೈವರ್ ರಾಹುಲ್ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿರೋದ್ರಿಂದ ಫರ್ದರ್ ಟ್ರೀಟ್ಮೆಂಟ್ ಬೆಂಗಳೂರು. ಹಾಗಾದ್ರೆ ಈ ಅಪಘಾತದ ಬಗ್ಗೆ ಒಂದಷ್ಟು ಪ್ರಶ್ನೆಗಳೆದ್ದಿದ್ದಾವೆ. ಏನದು ನೋಡೋಣ. FIR ನಲ್ಲಿ ಖಾಸಗಿ ಆಸ್ಪತ್ರೆ ಬಗ್ಗೆ ಉಲ್ಲೇಖವೇ ಇಲ್ಲ. ಯಾಕೆ? ಏನ್ ನಡೀತು ಘಟನೆ ಅಂತ ಬರೆಯುವಾಗ FIR ನಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು ಅನ್ನೋ ಉಲ್ಲೇಖನೇ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ಅವರು ಭಾರತೀಯವರು ಹೇಳ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಗೆ ಬಂದಿದ್ರು ಅಂತ. ಇನ್ನು ಪೊಲೀಸ್ ಯಾಕೆ ಬರೀ ಸರ್ಕಾರಿ ಆಸ್ಪತ್ರೆ ಕಥೆ ಹೇಳಿದ್ರು? ಮಾಧ್ಯಮಗಳಲ್ಲಿ ಸುದ್ದಿ ಆಗೋವರೆಗೂ ಕೂಡ ಇದನ್ನ ಹಶಪ್ ಮಾಡಿದ್ರ? ಅಷ್ಟೊಂದು ಸೈಲೆಂಟ್ ಆಗಿದ್ದಿದ್ ಯಾಕೆ? ಸೊ ಡಾಕ್ಟರ್ ಬಳಿ ಪೊಲೀಸರು ಯಾಕೆ ಸ್ಟೇಟ್ಮೆಂಟ್ ನ ಪಡೆದಿಲ್ಲ? ನಾವು ಹೋಗಿ ಮಾತನಾಡ್ಸೋವರೆಗೂ ಇನ್ನೂ ಸ್ಟೇಟ್ಮೆಂಟ್ ಪಡೆದಿರ್ಲಿಲ್ಲ. ಸಮರ್ಪಕವಾಗಿ ಪ್ರಾಥಮಿಕ ತನಿಖೆ ಆಗಿದೆಯಾ? ಅಪಘಾತ ಮಾಡಿದವರು ಪೊಲೀಸರಿಗೆ ಮಾಹಿತಿ ಕೊಡ್ಲಿಲ್ವೇ? ಈ ತರ ಆಕ್ಸಿಡೆಂಟ್ ಆಯ್ತು ಅಂತ ಪೊಲೀಸರಿಗೆ ಹಾಗಾದ್ರೆ ಮಾಹಿತಿ ಕೊಡ್ಲಿಲ್ವಾ? ಆಸ್ಪತ್ರೆಗೆ ಹೋದ್ಮೇಲೆ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡ್ಲಿಲ್ಲ? ಎಲ್ಲಾ ಸರಿಯಾಗಿದ್ರೆ ಯಾಕೆ ಇಷ್ಟೊಂದು ಮುಚ್ಚುಮರೆ ಮಾಡಬೇಕಾಗಿತ್ತು? ಸಚಿವರು ಯಾಕೆ ಮಗನ ಬಗ್ಗೆ ಏನು ಹೇಳ್ತಾ ಇಲ್ಲ? ಇಲ್ಲ, ಒಂದೇನು ತಪ್ಪಿಲ್ಲ, ಇರ್ಲಿಲ್ಲ, ಸಹಾಯ ಮಾಡಿದ್ರು ಅಷ್ಟೇ ಅಂತ ಹೇಳಿದ್ರೆ ಅಂಥದ್ದೇನ್ ಸಮಸ್ಯೆ ಆಗ್ತಾ ಇತ್ತು? ರಾತ್ರಿ ಅರ್ಜೆಂಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ ಯಾಕೆ? ರೈಟ್. ಈ ಖಾಸಗಿ ಆಸ್ಪತ್ರೆ ಮೈತ್ರಿ ಆಸ್ಪತ್ರೆಯ ಆಯಾ ಭಾರತಿಬಾಯಿ ಅವರು, ಈ ಮೃತ ರವಿನಾಯಕ್ ಏನಿದ್ದಾರಲ್ಲ ಇವರ ಅತ್ತೆ ಅಂತ ಹೇಳಲಾಗ್ತಾ ಇದೆ, ರವಿನಾಯಕ್ನ ಅತ್ತೆ ಅಂತ. ಆದ್ರೆ ಆ ಕ್ಷಣದಲ್ಲಿ ಭಾರತಿಬಾಯಿ ಅವರಿಗೆ ಈ ತರ ಒಂದು ಆಕ್ಸಿಡೆಂಟ್ ಆಗಿದೆ, ತನ್ನ ಅಣ್ಣನ ಮಗ ತೀರ್ ಹೋಗಿದ್ದ ಅಂತ ಯಾವ ವಿಚಾರಗಳು ಕೂಡ ಗೊತ್ತಿಲ್ಲ. ಸೊ ಅವರಿಗೆ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಭಾರತಿಬಾಯಿ ಅವರ ಏನ್ ನಡೀತು ಅವತ್ತೊಂದ್ಸರಿ ಬ್ರೀಫ್ ಆಗಿ, ಅಷ್ಟೊತ್ನಲ್ಲಿ ರಾತ್ರಿ ಎಷ್ಟೊತ್ತಿಗೆ ಬಂದ್ರು, ಏನ್ ನಡೀತು ಒಂದ್ಸರಿ ಹೇಳ್ಬಿಡ್ತೀರಾ? ಮೇಡಮ್ ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಮೈತ್ರಿ ಹಾಸ್ಪಿಟ್ಲ್ ಕೆಲಸ ಮಾಡ್ತಿರೋದು. ನಾವು ಊಟ ಗೀಟ ಮಾಡ್ಕೊಂಡು ನಾವು ಕೆಲಸ ಮಾಡಕತ್ತಿದ್ವಿ. ಸರ್ ಅವ್ರ ಫುಲ್ ಸೀರಿಯಸ್ ಇತ್ತು ಸರ್. ಅವರು ಪೇಷಂಟ್ ಬಂದ್ರ ಓಕೆ ಬರ್ಮಾಡ ಹಾಕಂದ್ರೆ ಬಿಳೆ ಟಿ ಶರ್ಟ್ ಹಾಕೊಂಡನ ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ಒಂದು ಸ್ಟ್ರೆಚರ್ ಹಾಕೊಂಡ್ ಹೋದ್ರು ಸರ್ ಮೇಡಮ್ ಅವ್ರು. ಸರ್ ನಮಗೆ ಈ ತರ ಎಲ್ಲ ಇದಾಗಲ್ಲ, ನಮಗೆ ಏನಿದ್ರು ನಮಗೆ ತಿಳಿಸ್ಬಿಟ್ಟು ನೀವು ಸ್ಟ್ರೆಚರ್ ಹೇಳ್ಕೊಂಡ್ ಹೋಗ್ಬೇಕು ಸರ್ ಅಂತ ನಾನು ಹೇಳಿದೆ. ಇಲ್ಲ ನಿಮ್ ಸಾರ್ ಕರ್ಕೊಂಬರ್ರಿ ಮೇಡಮ್, ನಾವು ಸ್ಟ್ರೆಚರ್ ತಗೊಂಡ್ ಪೇಷಂಟ್ ನ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು. ಇಲ್ಲ ಸರ್ ಹಿಂಗೆಲ್ಲ ಆಗಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ ನಮಗೆ ಏನಿದ್ರು ಆಯಾಗಳಿಗೆ ತಿಳಿಸ್ಬಿಟ್ಟ ನೀವು ಸ್ಟ್ರೆಚರ್ ಹಿಡ್ಕೋಬೇಕು ಅಂತ ನಾನು ಹೇಳಿದೆ. ಹೇಳಿದಾಗ ಇಲ್ಲಮ್ಮ ನಾ ಫುಲ್ ಸೀರಿಯಸ್ ಐತಿ, ಪೇಷಂಟ್ ನ ಕರ್ಕೊಂಬೇಕು, ಸ್ಟ್ರೆಚರ್ ಹೇಳ್ಕೊಂಡ್ ಬರ್ತೀನಿ ತಡ್ರಿ ಅಂತಂದು ಸ್ಟ್ರೆಚರ್ ಹೇಳಿದ್ರು ಮೇಡಮ್ ಅವರು.
ಆದ್ರೂ ನಾ ಸ್ಟ್ರೆಚರ್ಗೆ ಹೇಳ್ಕೊಳಕ್ ಕೈ ಬೀಳಿಲ್ಲ. ಹೇಳ್ಕೊಂಡೆ ನಾನು ಸ್ಟ್ರೆಚರ್ ನಮ್ ಸಾರ್ ಬರೋವರಿಗೆ ನೀವು ಸ್ಟ್ರೆಚರ್ ಒಯ್ಯಂಗಿಲ್ಲ ಅಂತಂದು. ಅವಾಗ ಸಾರ್ ಸರ್ ಹಿಂಗ ಫುಲ್ ಸೀರಿಯಸ್ ಪೇಷಂಟ್ ಐತಿ ಸರ್, ಅದು ಬರ್ತೀರೇನ್ ಸರ್ ಅಂತಂದು ಹೇಳಿದೆ. ಆಯ್ತಮ್ಮ ಬರ್ತೀನಿ ಅಂತ ಹೇಳಿದಾಗ ನಾನು ನನ್ನ ಫ್ರೆಂಡ್ ಲಕ್ಷ್ಮಿ ಅನ್ನಕ್ಕೆ ಈ ಅಪ್ಪ ಬಿಳೆ ಟೀ ಶರ್ಟ್ ಹಾಕೊಂಡನ 3 ಗಡ ಹೇಳ್ಕೊಂಡ್ ಹೋದ್ವಿ ಸ್ಟ್ರೆಚರ್ನ. ಒಳಗಿರೋದು ಬಾಡಿಗೆ ಒಳಗ ಈ ಅಪ್ಪನ ಕೈಯಲ್ಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತಂದು ಇದು ಮಾಡಿದ್ರು. ನಮ್ಮ ಸಾರ್ ಬಂದು ಇದು ಫುಲ್ ಸೀರಿಯಸ್ ಐತಿ ಪೇಷಂಟ್, ನಾವು ಕರ್ಕೊಂಡ್ ಹೋಗಲ್ಲ, ನಾವ್ ಹಿಡಿಯಲ್ಲ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಒಯ್ರಿ ಅಂತಂದು ಹೇಳಿದ್ರು ಮೇಡಮ್ ನಮ್ ಸಾರ್. ಅದಕ್ಕೆ ಹಿಂದೆಲ್ಲ ಇಮಿಡಿಯೇಟ್ಲಿ ಹಿಂದೆ ಕಳ್ಸಿಬಿಟ್ಟು ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಕಳ್ಸ್ರಿ ಅಂತಂದು ಹೇಳಿದ ತಕ್ಷಣ ಹಿಂದೆಲ್ಲೇ ಒಯ್ದು ಬಿಟ್ರು ಸರ್ ಮೇಡಮ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಓಕೆ, ಸೊ ಎಷ್ಟು ಜನ ಇದ್ರು ಅವ್ರು? ಒಟ್ಟು ಎಷ್ಟು ಜನ ಇದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ? ಹಿಂದೆಳೆ ಇಮಿಡಿಯೇಟ್ಲಿ ಕಳ್ಸಿಬಿಟ್ರು. ಸೀರಿಯಸ್ ಇರೋ ಪೇಷಂಟ್ 2 ಮೇಡಮ್, ಚೆನ್ನಾಗಿರೋರು 3. ಒಟ್ಟು 5 ಜನ ಇದ್ರು. ಕೈಯಾಗಲ್ದಾನೆ ನಾನು ಟೀಚರ್ ಸ್ಟ್ರೆಚರ್ ಹೇಳ್ಕೊಂಡಿದ್ ನಾನು. ಹಾ ಮೇಡಮ್. ಓಕೆ, ಪಾರ್ಥಿಬಾಯಿ ಅವರೇ ಓಕೆ, ಬಳ್ಳಾರಿ SP ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕಾರ್ನಲ್ಲಿ 4 ಜನ ಇದ್ರು ಅಂತ ಮಾತ್ರ ಮೆನ್ಷನ್ ಮಾಡ್ತಾರೆ ಅವರು. 5ನೇವರ ವಿಚಾರನೇ ಹೇಳೋದಿಲ್ಲ. ಸೊ 4 ಜನ ಅಷ್ಟೇ ಇದ್ರು ಅನ್ನೋದನ್ನ ಹೇಳ್ತಾರೆ, 5 ಜನ ಇದ್ರು ಅನ್ನೋ ವಿಚಾರವನ್ನ ಹೇಳೋದಿಲ್ಲ. ಯಾಕೆ ಮಿಸ್ಲೀಡ್ ಮಾಡ್ತಾ ಇದಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾಕೆ ಏನನ್ನೋ ಮುಚ್ಚಿಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ. ಭಾರತಿಬಾಯಿ ಅವರು ಹೇಳ್ತಾ ಇದ್ದಾರೆ ಅವ್ರ ಆಸ್ಪತ್ರೆಗೆ ಬಂದಾಗ 5 ಜನ ಇದ್ರು ಅಂತ. ಹಾ ಭಾರತಿಬಾಯಿ ಅವರೇ, ಮುಂದೇನಾಯ್ತು ಭಾರತಿಬಾಯಿ ಅವರೇ? ಸ್ಟ್ರೆಚರ್ ತಗೊಂಡು ಆ ಪೇಷಂಟ್ ನ ಶಿಫ್ಟ್ ಮಾಡಿ ನೀವು ಕೂಡ ಸಹಾಯ ಮಾಡಿದ್ರಿ, ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋದ್ರ, ಮುಂದೆ ಏನಾಯ್ತು? ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಬಿಟ್ರು ಮೇಡಮ್. ಹಾ, ನಿಮ್ಮದೇ ಸ್ಟ್ರೆಚರ್ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಕಳ್ಸಿದ್ರ? ನೋಡಿ ಇಲ್ಲ ಆಮ್ಲೆ ಅದು ಕಾರ್ನಾಗೆ ಇತ್ತು ಮೇಡಮ್ ಅದು ಪೇಷಂಟ್. ಓಕೆ, ಏನ್ ಹೇಳ್ತಿ? ಎಷ್ಟು ಗಾಯ ಆಗಿತ್ತು? ಎಷ್ಟರ ಮಟ್ಟಿಗೆ ಇದಾಗಿತ್ತು? ನಮ್ ಸಾರ್ ನೋಡ್ಬಿಟ್ಟು ಇದು ಫುಲ್ ಸೀರಿಯಸ್ ಇತ್ತು ಮೇಡಮ್. ಒಂದು ಪೇಷಂಟ್ ಹಿಂದೆ ಇರೋನು ಡಿಕ್ಕಾಗಿರೋನು ಫುಲ್ ಸೀರಿಯಸ್ ಇತ್ತು, ನಡಕ್ಕಿರೋನು ಫುಲ್ ಇದಾಗಿತ್ತು ಮೇಡಮ್ ಅದನ್ನು. ಸೊ ಅಲ್ಲಿವರೆಗೂ ನಿಮ್ಗೆ ನಿಮ್ಮ ಅಣ್ಣನ ಮಗನಿಗೆ ಈ ತರ ಆಗಿರೋದು ಗೊತ್ತಿರ್ಲಿಲ್ಲ? ಇಲ್ಲ ಮೇಡಮ್, ಗೊತ್ತಿದ್ದಿಲ್ಲ ನನಗೆ. ನಮ್ಮ ಅಣ್ಣನ ಮಗ ಹಿಂಗೆ ಆಕ್ಸಿಡೆಂಟ್ ಮಾಡಿ ಬಂದಿರೋದು ನನಗೆ ಗೊತ್ತಿದ್ದಿಲ್ಲ ಮೇಡಮ್. ಆಮೇಲೆ ನಮ್ಮ ಅಣ್ಣರು ಫೋನ್ ಮಾಡಿ ಹೇಳಿದ್ರು, ಈ ತರ ನಿಮ್ಮ ಅಣ್ಣನ ಮಗಗೆ ಆಕ್ಸಿಡೆಂಟ್ ಆಗೈತೆ ಅಂತಂದು ಹೇಳಿದ್ರು ಮೇಡಮ್. ಈ ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು? ಅವಾಗ ನಾನು ಕೆಲಸ ಮಾಡೋದು ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಓಡೋದು. ನನಗೆ ಗೊತ್ತಾಗಿದ್ದು ಸಾಯಂಕಾಲ 5 ಗಂಟೆಗೆ ಮೇಡಮ್ ನನಗೆ ಗೊತ್ತಾಗಿದ್ದು. ಓಕೆ, ಇವ್ರು ಎಷ್ಟೊತ್ತಿಗೆ ಬಂದ್ರು ನಿಮ್ಮ ಆಸ್ಪತ್ರೆಗೆ? ಈ ನೀವು ಗುರುತಿಸ್ತಾ ಇದ್ದೀರಲ್ಲ ಈ ವ್ಯಕ್ತಿಗಳೆಲ್ಲ ನಿಮ್ಮ ಆಸ್ಪತ್ರೆಗೆ ಎಷ್ಟು ಗಂಟೆಗೆ ಬಂದ್ರು? ಇವ್ರ 3:15 ಆಗಿತ್ತು ಮೇಡಮ್. 4ಕ್ಕಿಂತ 10 ನಿಮಿಷ ಕಮ್ಮಿ ಇತ್ತು, ಹಂಗ್ ಬಂದಿದ್ರು ಮೇಡಮ್ ನಮ್ಮ ಹಾಸ್ಪಿಟ್ಲಿಗೆ ಮಧ್ಯರಾತ್ರಿನಲ್ಲಿ. ಓಕೆ, ಆಮೇಲೆ ನಿಮ್ಗೆ ವಿಚಾರ ಗೊತ್ತಾದ್ಮೇಲೆ ಏನ್ ಮಾಡಿದ್ರಿ ಭಾರತಿವ್ರೆ? ನಾನು ಕೆಲಸ ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಓಡೋದೆ ಮೇಡಮ್. ನಾನು ಓಡೋದ್ರೆ ಅಲ್ಲಿ ಇವ್ರ ಕಡೆಯವರು ಅಟೆಂಡ್ರ್ ಯಾರು 3 ಇದ್ರಲ್ಲ ಮೇಡಮ್, ಅವ್ರು ಯಾರು ಇದ್ದಿದ್ದಿಲ್ಲ. ಈ ಪೇಷಂಟ್ ಇನ್ನೊಂದು ಗಾಯಗೊಂಡಿದ್ದು ಅದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇತ್ತು, ಇನ್ನೊಂದು ಡೆತ್ ಆಗಿದ್ದು ನಮ್ಮ ಅಣ್ಣನ ಮಗ ತಳಗ್ ಹಾಕಿದ್ರು. ಆ ಸತ್ತೋಗಿರೋ ಪೇಷಂಟ್ ನ ಮೇಲೆ ಬೆಡ್ ಮೇಲೆ ಹಾಕಿದ್ರು ಮೇಡಮ್. ಏನಿತ್ತು ಸಂದರ್ಭ? ಏನಿತ್ತು? ಏನ್ ನೋಡಿದ್ರಿ? ನೀವ್ ಏನಾದ್ರು ಕೇಳಿದ್ರ? ಇವರೇ ಬಂದಿದ್ರಲ್ಲ ಅಲ್ಲಿ ನಮ್ ಖಾಸಗಿ ಆಸ್ಪತ್ರೆಗೆ ಬಂದಿದ್ರಲ್ಲ ಅಂತ ಏನಾದ್ರು ಕೇಳಿದ್ರ? ನೀವು ಏನ್ ನಡೀತು ಅಂತ ಏನಾದ್ರು ಕೇಳಿದ್ರ? ಹಾ ಮೇಡಮ್, ಅವ್ರು ಅಲ್ಲಿ ಆಸ್ಪತ್ರೆ ಪಕ್ಕದಾಗ ಇರೋರಿಗೆ ಎಲ್ಲರೂ ಕೇಳಿದ್ರು. ಇವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು, ನಮ್ ಸಾರೇ ಕಳ್ಸಿದ್ರು. ಅವ್ರ ಅಟೆಂಡರ್ ಯಾರು ಇದ್ದಿದ್ದಿಲ್ಲ ಮೇಡಮ್, ಅಲ್ಲಿ 3 ಇದ್ದಿದ್ದಿಲ್ಲ. ನಾನು ಹೋದಾಗ ಅವ್ರ 3 ಯಾರು ಇದ್ದಿದ್ದಿಲ್ಲ ಮೇಡಮ್ ಅಲ್ಲಿ. 3 ಯಾರು ಇದ್ದಿದ್ದಿಲ್ಲ. ಅದು ಸತ್ತಿರೋ ಪೇಷಂಟ್ ಒಂದು, ಎಮರ್ಜೆನ್ಸಿ ಪೇಷಂಟ್ ಒಂದು, ಇದು ನಮ್ಮ ಅಣ್ಣನ ಮಗ ಒಂದು. ನಾನು ನಮ್ಮ ಅಣ್ಣನ ಮಗಗೆ ಹೋಗಿ ಕೈ ಕಾಲು ಮಕ ಎಲ್ಲ ನೋಡಿದೆ ಮೇಡಮ್. ನಿಮ್ಮ ಅಣ್ಣನ ಮಗಂಗೆ ಅಲ್ಲಿ ನಿಮ್ಮ ಅಣ್ಣನ ಮಗ ಸ್ಥಳದಲ್ಲೇ ಜೀವ ಹೋಗಿತ್ತಾ ಅಥವಾ ಆಸ್ಪತ್ರೆಗೆ ತಂದಾಗ ಇನ್ನೂ ಕೂಡ ಜೀವ ಇತ್ತಾ? ಏನಿತ್ತು ನಿಮ್ಮ ಅಣ್ಣನ ಮಗನ ಪರಿಸ್ಥಿತಿ? ಏನಿತ್ತು ಆಸ್ಪತ್ರೆಗೆ ತಂದಾಗ? ನಮ್ಮ ಅಣ್ಣನ ಮಗನ ಪರಿಸ್ಥಿತಿ ಅಲ್ಲೇ ಒಂದು ಈಟು ಮಾತಾಡಂಗಿಲ್ಲ, ಏನಿದ್ದಿದ್ದಿಲ್ಲ. ಎಲ್ಲಿ ಇದು ಆಕ್ಸಿಡೆಂಟ್ ಮಾಡಿದ್ರೆ ಮೇಡಮ್ ಅಲ್ಲೇ ಸತ್ತೋಗಿದೆ ಮೇಡಮ್.
ಹೆಂಗ್ ನಡೀತಂತೆ? ಏನಾಯ್ತು, ಏನಾಗಿದೆ ಅಲ್ಲಿ? ನಾನು ಆ ವ್ಯಕ್ತಿಗೆ ನೋಡೀನಿ ಮೇಡಮ್. ಹಾ, ಹೇಳಿ ಹೇಳಿ ಎಲ್ಲಿ ಮೇಡಮ್? ಹೇಳಿ ಹೇಳಿ ಯಾರಿದ್ರು, ಯಾರ್ಯಾರಿದ್ರು? ಅಲ್ಲ ಮೇಡಮ್, ಎಲ್ಲಿಗೆ? ಭಾರತಿ ಬಾಯಿ ಅವರೇ, ಸಾಕಷ್ಟು ವಿಚಾರ ಕೇಳಿ ಬರ್ತಾ ಇದೆ, ಗುಸುಗುಸು ಕೇಳಿ ಬರ್ತಾ ಇದೆ, ಯಾರ್ಯಾರೋ ಪ್ರಭಾವಿಗಳ ಮಗ ಇದ್ರು ಅಂತೆಲ್ಲ ಕೇಳಿ ಬರ್ತಾ ಇದೆ. ನಿಮ್ಗೆ ಏನು ಸುದ್ದಿಗಳು ಗೊತ್ತಾಯ್ತು ಆ ನಂತರ? ಈ ಘಟನೆ ಎಲ್ಲ ನಡೆದ್ಮೇಲೆ ಅಲ್ಲಿ ಲೋಕಲ್ ಜನ ಎಲ್ಲ ಏನ್ ಮಾತಾಡ್ತಿದ್ರು? ಲೋಕಲ್ ಜನ ಮಾತಾಡಿದ್ದು ಇದು ಪ್ರಭಾ ಮಗನೇ ಅಂತಂದು ಹೇಳಕತ್ತಿದ್ರು ಮೇಡಮ್. ನಾನ್ ನೋಡಿದ್ದು 3 ಚೆನ್ನಾಗಿರೋರಿಗೆ ನೋಡಿನಿ, 2 ಸಿರಸಿರೋರಿಗೆ ನೋಡಿನಿ. ನಾನು ಆತನ ಮಕ್ಕನ ಗುರ್ತಿಸ್ತೀನಿ ಮೇಡಮ್. ನನ್ನ ಕೈಯಲ್ಲ ಸ್ಟ್ರಕ್ಚರ್ ಹೇಳ್ಕೊಂಡು ಹೋಗಿದ್ ನನ್ನ ಮಕ್ಕನ ನಾನು ಕಂಡು ಹಿಡಿತೀನಿ. ಆಮೇಲೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಥವಾ ನಿಮ್ ಖಾಸಗಿ ಆಸ್ಪತ್ರೆಗೆ ಫಸ್ಟ್ ಬಂದಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಪೊಲೀಸರು ಏನಾದ್ರು ಬಂದಿದ್ರ ವಿಚಾರಣೆ ಮಾಡಕ್ಕೆ? ಈ ತರ ಏನಾದ್ರು ಬಂದಿದ್ರ ಆಕ್ಸಿಡೆಂಟ್ ಮಾಡ್ಕೊಂಡು ಅಂತ ಕೇಳಕ್ಕೆ ಪೊಲೀಸರು ಏನಾದ್ರು ಬಂದಿದ್ರಾ? ಇಲ್ಲ ಮೇಡಮ್, ಯಾವ ಪೊಲೀಸರು ಬಂದಿದ್ದಿಲ್ಲ ಈ ಕ್ಷಣದವರೆಗೂ. ಯಾವ ಪೊಲೀಸ್? 5 ಜನ ಫುಲ್ ಸೀರಿಯಸ್ ಇರೋದೊಂದು. ಇಲ್ಲ ಮೇಡಮ್. ಓಕೆ. ಸೊ ಸರ್ಕಾರಿ ಆಸ್ಪತ್ರೆನಲ್ಲಿ ನೀವು ಅಣ್ಣನ ಮಗನ ದೇಹ ನೋಡಕ್ ಹೋದ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಇದ್ರಾ? ಪೊಲೀಸರು ಏನಾದ್ರು ಬಂದು ನೋಡಿದ್ರಾ? ಇಲ್ಲ ಮೇಡಮ್, ನಾನು ಹೋದಾಗ ಯಾವ ಪೊಲೀಸರು ಇದ್ದಿದ್ದಿಲ್ಲ, ಯಾರು ಅಟೆಂಡರ್ ಇದ್ದಿದ್ದಿಲ್ಲ. ನಮ್ ಚಿಕ್ಕಪ್ಪ ಒಬ್ರು ಇದ್ರು, ನಮ್ಮ ಅಣ್ಣ ಒಬ್ರು ಇದ್ರು, ನಮ್ ತಮ್ಮ ಇದ್ದ, ನಮ್ಮಪ್ಪ ಇದ್ದ. ಮತ್ತೆ ನಿಮ್ಮ ಕುಟುಂಬಸ್ಥರು ಬಿಟ್ರೆ ಬೇರೆ ಯಾರಾದ್ರೂ ಅಲ್ಲಿ ಇದ್ರಾ? ಯಾರು ಇದ್ದಿದ್ದಿಲ್ಲ ಮೇಡಮ್. ಆಮೇಲೆ ಅಲ್ಲಿ ಆಸ್ಪತ್ರೆಗೆ ಬೇರೆ ಯಾರಾದ್ರೂ ಬಂದು ಭೇಟಿ ಕೊಟ್ರ? ಬೇರೆ ಯಾರಾದ್ರೂ ಬಂದು ಏನಾಯ್ತು ಪರಿಸ್ಥಿತಿ ಅಂತ ಕೇಳಿದ್ರಾ? ಇಲ್ಲ ಮೇಡಮ್, ಯಾರು ಬಂದು ಕೇಳೇ ಇಲ್ಲ. ಈಗ ಆದ್ರೂ ಯಾರು ಬಂದು ಮಾತಾಡ್ಸೇ ಇಲ್ಲ ಮೇಡಮ್ ನಮಗೆ. ಸೊ ಇದುವರೆಗೂ ನಿಮ್ ಕುಟುಂಬಕ್ಕೂ ಯಾರು ಬಂದು ಕೇಳಿಲ್ಲ ಏನ್ ಪರಿಸ್ಥಿತಿ ಅಂತ? ಸಾಂತ್ವನ ಹೇಳಕ್ಕೂ ಯಾರು ಬಂದಿಲ್ಲ? ಇಲ್ಲ ಮೇಡಮ್, ಯಾರು ಬಂದಿಲ್ಲ. ಸೊ ಅವತ್ತು ಅವ್ರು 3-4 ಜನ ಆಸ್ಪತ್ರೆಗೆ ಬಂದ್ರು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಪರಿಸ್ಥಿತಿ, ಅವರ ಮನಸ್ಥಿತಿ ಹೇಗಿತ್ತು? ಪಾಪ ಅವರು ಕೂಡ ಒಂದು ಜೀವ ಬದುಕ್ಸಕ್ಕೆ ಬಂದಿರ್ತಾರೆ ಅಲ್ವಾ? ಒಂದ್ ಜೀವ ಹೋಗ್ತಾ ಇದೆ, ಬದುಕಿಸ್ಬೇಕು ಅಂತ ಬಂದಿರ್ತಾರೆ. ಹೌದು ಮೇಡಮ್. ಸೊ ಆ ನಂತರ ಖಾಸಗಿ ಆಸ್ಪತ್ರೆ ಕರ್ಕೊಂಡ್ ಬಂದ ನಂತರ ಕಡಿಮೆ ಕಟ್ಟೋದ ಫುಲ್ ಸೀರಿಯಸ್ ಇತ್ತಲ್ಲ ಮೇಡಮ್. ಹೇಳಿ 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 ಭಾರತಿ ಬಾಯಿ ಅವರೇ, ಹೇಳಿ ಮೇಡಮ್. ಭಾರತಿ ಬಾಯಿ ಅವರೇ, ಆನಂತರ ಖಾಸಗಿ ಆಸ್ಪತ್ರೆಯಿಂದ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಅಣ್ಣನ ಮಗನ ದೇಹ ನೋಡಕ್ ಬಂದ್ರಲ್ಲ, ಎಷ್ಟೊತ್ತವರೆಗೂ ಇವರೆಲ್ಲ ಅಲ್ಲೇ ಇದ್ರು? ಅವತ್ ರಾತ್ರಿನೇ ಎಲ್ಲ ಮುಗಿಸಿದ್ರ? ಏನೇನಾಯ್ತು? ಎರಡೂ ಕಡೆಯವರು ಈ ಅಲ್ಲೇ ಇದ್ದೆ. ಅಲ್ಲಿ ಯಾರು ಇದ್ದಿದ್ದಿಲ್ಲ ಮೇಡಮ್. ಅಲ್ಲಿ ಪೇಷಂಟ್ ಆಕ್ಸಿಡೆಂಟ್ ಮಾಡಿ ಅಲ್ಲಿ ಡೆಡ್ ಬಾಡಿ ಹಾಕಿದ್ದಷ್ಟೇ ಶಿವ, ಅವ್ರು ಯಾರು ಅಲ್ಲಿ ಇದ್ದಿದ್ದಿಲ್ಲ. ನಾನು ಹೋದಾಗಂತೂ ಯಾರು ಇದ್ದಿದ್ದಿಲ್ಲ ಮೇಡಮ್ ಅಲ್ಲಿ. ಓಕೆ, ಧನ್ಯವಾದಗಳು ಭಾರತಿ ಬಾಯಿ ಅವರೇ, ನ್ಯೂಸ್ 18 ಮಾತನಾಡಿದ್ದಕ್ಕೆ. ಬಳ್ಳಾರಿಯ ಕಾರು ಅಪಘಾತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದಾಗ ಆ ವಿಚಾರ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಸಿಎಂ ಬದಲಿಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ, ತನಿಖೆ ಆರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ ಅವ್ರ ಮಗಂದು ಆಕ್ಸಿಡೆಂಟ್ ಕೇಸ್ ಎಲ್ಲಿಗೆ ಬಂತು ನೀವು ಹೇಳ್ತಾ ಇರುತ್ತೆ ಅಷ್ಟೇ, ನಮ್ಗೇನು ವಿಷಯ ಇಲ್ಲ. ಅದು ಇಲ್ಲ, ನಾನು ಹೇಳ್ತೇನೆ. ಗೃಹ ಸಚಿವರು ಯಾರೇ ನಿನ್ನೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ಸರ್, ಅಶೋಕ್ ಅವ್ರ ಮಗಂದು ಆಕ್ಸಿಡೆಂಟ್ ಕೇಸ್ ಎಲ್ಲಿಗೆ ಬಂತು ನೀವು ಹೇಳ್ತಾ ಇರುತ್ತೆ ಅಷ್ಟೇ, ನಮ್ಗೇನು ವಿಷಯ ಇಲ್ಲ. ಅದು ಇಲ್ಲ, ನಾನು ಹೇಳ್ತೇನೆ. ಗೃಹ ಸಚಿವರು ಯಾರೇ ನಿನ್ನೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ಇನ್ನು ಈ ಬಳ್ಳಾರಿಯ ಕಾರ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಪೊಲೀಸರ ದುರ್ಬಳಕೆ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರ ಮಕ್ಕಳಾಗಿದ್ರೆ ಬಿಡ್ತಿದ್ರಾ? ಆಸ್ಪತ್ರೆಯಲ್ಲಿ ಯಾಕೆ ಅವ್ರು ಇರ್ಲಿಲ್ಲ? ಹೇಳ್ದೆ ಕೇಳದೆ ಓಡ್ ಹೋಗಿದ್ದಾರೆ ಅಂತ. ಇದರಲ್ಲಿ ಯಾರ ಅಶೋಕ್ ಕೈವಾಡ ಇದೆ? ಸರ್ಕಾರಕ್ಕೆ ಮುಜುಗರ ತಪ್ಪಿಸೋ ಕೆಲಸಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಉಗ್ರಪ್ಪ ಕಿಡಿಕಾರಿದ್ದಾರೆ.
ಕಾಂಗ್ರೆಸ್ ಮುಖಂಡ ವಿ.ಎಸ್. ಉಗ್ರಪ್ಪ ಈ ಪ್ರಕರಣದಲ್ಲಿ ಆರ್ ಅಶೋಕ್ ಅವರ ಕೈವಾಡ ಇದೆ, ಸರ್ಕಾರಕ್ಕೆ ಮುಜುಗರ ಆಗೋದನ್ನ ತಪ್ಪಿಸೋದಕ್ಕೆ ಇದೆಲ್ಲ ಮುಚ್ಚಿ ಹಾಕಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಮಕ್ಕಳು ಯಾರಾದರೂ ಭಾಗವಹಿಸಿದ್ರೆ ಅವರನ್ನ ಎಲ್ಲ ರೀತಿಯ ಇಂಟ್ರಾಗೇಷನ್ಗೆ ಒಳಪಡಿಸಿ ನಮ್ದೇನು ನೋ ಅಬ್ಜೆಕ್ಷನ್. ಆದರೆ ಅದೇ ಬಿಜೆಪಿಯ ನಾಯಕರುಗಳ ಮಕ್ಕಳು ಭಾಗವಹಿಸಿದಾರೋ ಇಲ್ವೋ ಬೇರೆ, ಇಂಟ್ರಾಗೇಷನ್ ಅನ್ನ ಮಾಡದೇನೆ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರವೃತ್ತಿ ಇವತ್ತು ಇದೆಯಲ್ಲ. ರಾಜ್ಯ ಸರ್ಕಾರದ ರೆವಿನ್ಯೂ ಮಂತ್ರಿಗಳ ಹೆಸರೇಳಿ ರಾತ್ರೋರಾತ್ರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ತಾರೆ. ರಾತ್ರೋರಾತ್ರಿ ಯಾರು ಇಂಜೂರ್ಡ್ ಇದ್ದಾರೆ, ರಾಕೇಶ್ ಇರ್ಬೋದು, ಶಿವಕುಮಾರ್ ಇರ್ಬೋದು, ರಾಹುಲ್ ಇರ್ಬೋದು, ವರುಣ್ ಇರ್ಬೋದು, ನೀವು ಟ್ರೀಟ್ಮೆಂಟ್ ಬೆಳಗ್ಗೆ ಅವ್ರಿಗಿದ್ದು ಆಮೇಲೆ ಹೋಗಿ ಅಂತ ಡಾಕ್ಟರ್ ಹೇಳಿದ್ರು, ರಾತ್ರೋರಾತ್ರಿ ಓಡ್ ಬರ್ತಾರೆ. ಇನ್ವೆಸ್ಟಿಗೇಷನ್ ಅನ್ನ ದಾರಿ ತಪ್ಪಿಸ್ಲಿಕ್ಕೆ ಕನ್ಸರ್ನ್ಡ್ SP ಹೇಳಿಕೆ ಮಾಡ್ತಾರೆ, ಅವರು ಇರಲೇ ಇರಲಿಲ್ಲ. ಸೊ SP ಹೇಳಾದ್ಮೇಲೆ ಅಲ್ಲಿ DYSP ಇಲ್ಲ ಅವ್ರು ಇದ್ರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾನು ಆರ್ ಅಶೋಕ್ ಅವರ ಮಗ ಇನ್ವಾಲ್ವ್ ಆಗಿದಾನೋ ಇಲ್ವೋ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹ್ಯಾಸ್ ಟು ಟೆಲ್ ವೆದರ್ ಹಿ ವಾಸ್ ದೇರ್ ಆರ್ ನಾಟ್ ಅನ್ನೋಂಥದ್ದನ್ನು. ಆದ್ರೆ ಅವ್ರ ತರ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದ್ರೆ ಈ ಸರ್ಕಮ್ಸ್ಟೆನ್ಸಸ್ ಅನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವನ್ನ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳ ಮಗನ ರಕ್ಷಣೆ ಮಾಡತಕ್ಕಂಥ, ಸರ್ಕಾರಕ್ಕೆ ಮುಜುಗರ ತಪ್ಪಿಸ್ತಕ್ಕಂಥದಕ್ಕೆ ಪೊಲೀಸ್ ಇಲಾಖೆಯ ದುರ್ಬಳಕೆ ಯಡಿಯೂರಪ್ಪನವರ ಸರ್ಕಾರ ಮಾಡಿಕೊಳ್ತಾ ಇರತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಈ ಕೇಸಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಡೌಟ್ ಇದ್ದಾವೆ. ಏನು ಜನರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳೇನು ಈ ಕೇಸಲ್ಲಿ ಅಂತ ನೋಡೋದಾದ್ರೆ, ಅಲ್ಲಿನ ಸ್ಥಳೀಯರು ಯಾಕೆ ಸಚಿವರ ಮಗ ಇದ್ದ ಸರ್, ಇದ್ದ ಈ ಕೇಸಲ್ಲಿ ಸಚಿವರ ಮಗ ಇದ್ದ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ನಂಬರ್ 2, ಸಚಿವರ ಮಗನ ಹೆಸರನ್ನ ಮುಚ್ಚಿ ಹಾಕಲಾಗ್ತಿದ್ಯಾ? ಪ್ರಶ್ನೆ 3, ಪಾರ್ಟಿ ಮೂಡಲ್ಲಿ ರ್ಯಾಶ್ ಡ್ರೈವಿಂಗ್ ಏನಾದ್ರೂ ಆಯ್ತಾ? ಪ್ರಶ್ನೆ 4, 2 ಕಾರ್ ರೇಸ್ಗೆ ಬಿದ್ದಿರಬಹುದಾ? ಪ್ರಶ್ನೆ 5, ಬಳ್ಳಾರಿ ಪೊಲೀಸರು ಏನನ್ನೋ ಮುಚ್ಚಿಡ್ತಿದ್ದಾರೆ. ಪ್ರಶ್ನೆ 6, ವಿಷಯ ಗೊತ್ತಾಗಿ ತರಾತುರಿಯಲ್ಲಿ ತನಿಖೆ ನಡೆಸಲಾಗ್ತಿದ್ಯಾ? ಹಾಗಾದ್ರೆ ಏನನ್ನ ಮುಚ್ಚಿಡ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು? ಬೆಂಗಳೂರಿನಿಂದ ಬಳ್ಳಾರಿಗೆ ಫೋನ್ ಹೋಗಿದೆಯಾ? ಸಚಿವರು ಕೂಡ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರಾ? ಕ್ಲಾರಿಟಿ ಯಾಕಿಲ್ಲ ಈ ಕೇಸ್ನಲ್ಲಿ? ಮಾಧ್ಯಮಗಳಲ್ಲಿ ಬಂದ ಮೇಲೆ ಕಣ್ಣರಿಸೋ ನಡೆ ಆಯ್ತಾ? ಮಾಧ್ಯಮಗಳಲ್ಲಿ ಬರೋದಕ್ಕೂ ಮುಂಚೆ ಈ ಕೇಸ್ನಲ್ಲಿ ಕಂಪ್ಲೇಂಟ್ ಯಾಕಾಗ್ಲಿಲ್ಲ? ಬಳ್ಳಾರಿಯ ಜನರು 3 ದಿನಗಳಿಂದಾನು ಈ ಒಂದು ಕೇಸ್ ಏನ್ ನಡೀತಾ ಇದೆ, ಈ ಆಕ್ಸಿಡೆಂಟ್ ಪ್ರಕರಣ ನಡೆದ ದಿನದಿಂದಾನು ಕೂಡ ಈ ಗುಸುಗುಸು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯ ಜನರ ಮಧ್ಯೆ ಹಬ್ಬಿದೆ ಮತ್ತು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಸೊ ಸಚಿವರ ಮಗನ ಹೆಸರನ್ನ ಮುಚ್ಚಿ ಹಾಕಲಾಗ್ತಿದ್ಯಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವರೇನಾದ್ರೂ ಪಾರ್ಟಿ ಮೂಡಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. FIR ಅಲ್ಲಿ ಡ್ರೈವಿಂಗ್ ನಿರ್ಲಕ್ಷ್ಯ ಅಂತ ಹಾಕ್ತೀರಿ ಅಂದ್ರೆ ಹಾಗಾದ್ರೆ ಯಾರು ಮಾಡಿದ್ದು, ಯಾರು ನಿರ್ಲಕ್ಷ್ಯ? ಈ ಬಳ್ಳಾರಿ ಆಕ್ಸಿಡೆಂಟ್ ಬಗ್ಗೆ ಮೈತ್ರಿ ಆಸ್ಪತ್ರೆಯ ಆಯಾ ಭಾರತಿಬಾಯಿ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಬಂದವರೇ ಎಲ್ಲರೂ ಆಘಾತಕ್ಕೊಳಗಾಗಿದ್ರು, ಹಾಗಾಗಿ ಸೀರಿಯಸ್ ಇದೆ, ಸ್ಟ್ರೆಚರ್ ಕೊಡಿ ಅಂತ ಕೇಳಿದ್ರು. ಖುದ್ದು ಸಚಿವರ ಪುತ್ರ ಕೇಳಿದ್ರು ಸ್ಟ್ರೆಚರು ಅಂತ ಆ ಫೋಟೋನ ಭಾರತಿಬಾಯಿ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ನನ್ನಿಂದಾನೇ ಇವರು ಸ್ಟ್ರೆಚರ್ ಇಸ್ಕೊಂಡ್ರು ಅಂತ ಏನು ಹೇಳಿದ್ರು ಭಾರತಿಬಾಯಿ ನ್ಯೂಸ್ 18ಗೆ ನೋಡೋಣ ಬನ್ನಿ. ಐಷಾರಾಮಿ ಕಾರು ರಸ್ತೆ ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತಿ ಬಾಯ್ ಅವರು ಮೃತ ರವಿ ನಾಯಕ್ ಅವರ ಸಂಬಂಧಿಕರು ಕೂಡ ಹೌದು. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಆಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಏನು ಈ ರಸ್ತೆ ಅಪಘಾತ ಪ್ರಕರಣ ಆಗ್ತದೆ, ಆ ಕಾರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಖಾಸಗಿ ಆಸ್ಪತ್ರೆಗೆ ಬಂದಿದ್ರು ಅಂತೇಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳೇನಿದ್ವು. ಆ ಅನುಮಾನದ ಹಿನ್ನೆಲೆಯಲ್ಲಿ ಕೆಲ ಫೋಟೋಗಳನ್ನು ಕೂಡ ಅವರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಅವರು ಇವರೇನಾ ಅಂತೇಳಿ ಗುರುಸುವಂತ ಪ್ರಯತ್ನವನ್ನು ಕೂಡ ಸಚಿವರ ಮಗನೋ ಅಥವಾ ಪ್ರಭಾವಿ ಮಗನೋ ಅನ್ನೋದ್ರ ಬಗ್ಗೆನೂ ಕೂಡ ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಯಾವಾಗ ನೀವು ಡ್ಯೂಟಿಲಿದ್ರಿ, ಯಾವಾಗ ಬಂದ್ರು, ಏನಾಯ್ತ್ರಿ ಮಾಹಿತಿ? ನಾನು ಬೆಳಗ್ಗೆ 8 ಗಂಟೆಗೆ ಹೋಗಿದ್ದೆ ಸರ್ ಡ್ಯೂಟಿಗೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ ನಂದು 5 ಗಂಟೆಗೆ ಮುಗಿತೈತಿ ಡ್ಯೂಟಿ.
ನಾವು ಊಟ ಗೀಟ ಮಾಡ್ಕೊಂಡು ಕೆಲಸ ಮಾಡಕತ್ತಿದ್ವಿ ಸರ್. ಇವ್ರು ಆಗ್ಲೇ ಇಬ್ರು ಮೂವರು ಬಂದ್ರು. ಫಸ್ಟ್ ಓಡ್ ಬಂದ್ರು ಒಳಗೆ. ಓಡ್ ಬಂದು ಏನ್ ಬೇಕು ಸರ್ ಅಂತ ಕೇಳಿದ್ವಿ. ನಮ್ಗೆ ಸ್ಟ್ರೆಚರ್ ಎಮರ್ಜೆನ್ಸಿ ಪೇಷಂಟ್ ಅಂತಂದು ಕಿಚ್ಚಾಡ್ಕೊಂತ ಬಂದ್ರು ಒಳಗೆ ಬಂದ್ರ ಅವ್ರು. ಏನಾದ್ ಸರ್ ಅಂತಂದ್ ಹಿಂಗೆ ಪೇಷಂಟ್ ಆಕ್ಸಿಡೆಂಟ್ ಆಗೈತಿ, ಫುಲ್ ಸೀರಿಯಸ್ ಐತಮ್ಮ, ಸ್ಟ್ರೆಚರ್ ಕೊಡು ಅಂತಂದು ಹೇಳಿದ್ರು. ಸರ್ ನಮ್ಮ ಸಾರ್ ಬರೋವರೆಗೆ ಒಳಗೆ ಕರ್ಕೊಳಲ್ಲ ನಾವು, ನಮ್ಮ ಸಾರ್ ಬರ್ಲಿ ತಡ್ರಿ ಸರ್ ಅಂತಂದು ಹೇಳಿದ್ವಿ ನಾವು. ಹೇಳಿದಾಗ ಸರ್ ಯಾರು ಹೋಗ್ರಿ ಕರ್ಕೊಂಬರ್ರಮ್ಮ ಅಂತಂದು ಹೇಳಿದ್ರು. ತಡ್ರಿ ಸರ್ ನಾನು ಹೋಗಿ ಕರ್ಕೊಂಬರ್ತೇನೆ ಅಂತಂದು ನಮ್ಮ ಸಾರಿಗೆ ಹೋಗಿ ಹೇಳಿದೆ. ಎಷ್ಟು ಜನ ಬಂದಿದ್ರಮ್ಮ ಅವರು? ಹೇಗಿದ್ರು ಅವರು? ಅವ್ರು ಕೆಂಪಗ ಹೈಟ್ ಬ್ಲೇಟ್ ಟಿ ಶರ್ಟ್ ಹಾಕೊಂಡಿದ್ರು, ಕರೆ ಗಿರಿ. ಎಷ್ಟು ಜನ ಬಂದಿದ್ರಮ್ಮ ಅವರು? ಒಳಗೆ ಮೂವರು ಬಂದಿದ್ರು. ಒಳಗೆ ಮೂವರು ಬಂದಿದ್ರು, ಇಬ್ರು ಮಾತ್ರ ಫುಲ್ ಸೀರಿಯಸ್ ಇದ್ರು ಅವರು. ಈಗ ನಿಮಗೆ ಒಂದು ಫೋಟೋ ತೋರಿಸ್ತೀನಿ, ಅಂದ್ರೆ ಆಕ್ಸಿಡೆಂಟ್ ಫೋಟೋ ಆಗಿರೋದು. ಅದರಲ್ಲಿ ಯಾರ್ಯಾರು ಬಂದಿದ್ರು ಅಂತ ಹೇಳ್ಬೋದು. ಮೊದಲು ನಾನು ಕ್ಯಾಮ್ರಾಗೆ ತೋರಿಸ್ತೀನಿ. ಇದು ಆಕ್ಸಿಡೆಂಟ್ ಆದಾಗ ಈ ವೆಹಿಕಲ್ ಅಲ್ಲೇ ಕರ್ಕೊಂಡು ಬರ್ತಾರೆ. ಇಷ್ಟು ಜನನು ಕೂಡ ಇವರೆಲ್ಲರೂ ಇದ್ರು. ಈಗ ಇವರಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ ಕೇಳೋಣ. ವಿಡಿಯೋ ನೋಡಿದ್ರೆ ಇದರಲ್ಲಿ ಯಾರ್ಯಾರು ಇದ್ರು? ಇದರಲ್ಲಿ ಈ ಅಪ್ಪದನಲ್ಲ, ಯಾರು ಬಿಳಿ ಶರ್ಟ್ ಕೂತಿದಾರಲ್ಲ, ಇಲ್ಲಿ ರಕ್ತ ಆಗಿದೆ ಅಲ್ಲ ಇವ್ರದ್ದು. ಇವ್ರು ಅಷ್ಟು 5 ಜನ ಇದ್ರು ಸರ್. ಇದಾರಲ್ಲ ಇವ್ರೆ ಸ್ಟ್ರೆಚರ್ ಹೇಳ್ಕೊಂಡ್ ಬಂದ್ರು. ಯಾರಮ್ಮ? ಇವ್ರು ಬ್ಲೇಡ್ ಟಿ ಶರ್ಟ್ ಇವ್ರು ಸರ್. ಇವರಾ ಬ್ಲೇಡ್ ಟಿ ಶರ್ಟ್ ಹೇಳ್ಕೊಂಡ್ರ ಅವ್ರು. ಸರ್ ಸ್ಟ್ರೆಚರ್ ಹೇಳ್ಕೊಂಡ್ರು. ಸರ್ ತಡ್ರಿ ಸರ್, ನಮ್ ಸಾರ್ ಬರೋವರಿಗೆ ಸ್ಟ್ರೆಚರ್ ಹೇಳ್ಕೋಬೇಡ, ನಾನೇ ತಗೊಂಡ್ಬರ್ತೀನಿ ಅಂತಂದು ಹೋಗಿ ಹೇಳ್ಕೊಂಡ್ ಬಂದೆ. ಆ ಸಾರ್ ಕೈಯಲ್ಲ ನಾನೇ ಕಸ್ಕೊಂಡೆ ಸ್ಟ್ರೆಚರ್. ಈಗ ಇದರಲ್ಲಿ ಮುಖ ಕಾಣ್ತಾ ಇಲ್ಲ, ಇದ್ರ ಜೊತೆಗೆ ಇನ್ನೊಬ್ರು ಕೂಡ ಇದ್ರ? ಇನ್ನ ಇಬ್ರು ಇದ್ರು ಅವ್ರ ಜೊತೆಗೆ. ಈಗ ಅವ್ರ ಕೆಲವು ಫೋಟೋಸ್ ತೋರಿಸ್ತೀನಿ, ಅವ್ರ ಕೆಲವು ಫೋಟೋಸ್ ತೋರಿಸ್ತೀನಿ. ಅವ್ರು ಇವ್ರೇನಾ ಅಂತ ಹೇಳ್ರಿ. ಮೊದಲನೇದಾಗಿ ನಾನು ತೋರ್ಸೋದು ಇಲ್ಲಿ ಪ್ರಭಾವಿಯೊಬ್ಬರ ಮಗ ಅಂತ ಏನ್ ಹೇಳ್ತಾ ಇದ್ವಿ, ಅನುಮಾನಗಳೇನಿದ್ವು, ಆ ಹಿನ್ನೆಲೆಯಲ್ಲಿ ಫೋಟೋನ ತೋರಿಸಿ ಗುರುಸುವಂತ ಕೆಲಸವನ್ನ ಅಲ್ಲಿರುವಂತ ಪ್ರತ್ಯಕ್ಷದರ್ಶಿ ಈಗ ಫೋಟೋ ತೋರಿಸಿದೀವಿ. ಇವ್ರೇನಾ? ಹಾ ಸರ್ ಇವ್ರೆ ಸರ್. ನಾನ್ ನೋಡ್ರಿ ಅದ ಈ ಅಪ್ಪನೇ, ನಾನು ಈ ಸಾರ್ ಕೈ ಇಲ್ದಾನೆ ನಾನು ಸ್ಟ್ರೆಚರ್ ಹೇಳ್ಕೊಂಡಿರೋದು. ಈ ಅಪ್ಪನ ಕೈ ಇಲ್ದಾನೆ ನಾನು ಸ್ಟ್ರೆಚರ್ ಹೇಳ್ಕೊಂಡೇನೆ. ಅಲ್ಲಮ್ಮ ಸಾರ್ ಪೇಷಂಟ್ ಫುಲ್. ಇನ್ನೂ ಒಂದು ಫೋಟೋ ತೋರಿಸ್ತೀನಿ, ಅದನ್ನ ನೋಡಿ ಸರ್. ನಾನು ಒಂದ್ಸಲ ಪೇಷಂಟ್ ಯಾರನ್ನ ಇರ್ಲಿ ಮಕ ಗುರ್ತಿಡ್ದೇನಂದ್ರೆ ಅವ್ರೇ ಅಂತ ತಿಳಿತೀರ. ಈಗ ತೋರಿಸ್ತೀನಿ ನೋಡಿ. ಈಗ ನಿಮ್ಗೆ ಇವ್ರೇ ಹೌದು ಪಕ್ಕ ಇವ್ರೇ ಹೌದು. ನಾನ್ ಸುಳ್ಳು ಹೇಳಿದ್ರೆ ನಮ್ಮ ಹಾಸ್ಪಿಟಲ್ CC ಕ್ಯಾಮ್ರಾ ಇದೆ, ಅಲ್ಲೇ ಚೆಕ್ ಮಾಡ್ತಾರೆ. ಅವ್ರು ಇನ್ನೇನ್ ಮಾತಾಡಿದ್ರಮ್ಮ ಅವರು? ಅವರ ಸಾರ್ ಹತ್ರ ಸರ್ ನೋಡ್ರಿ ಸರ್ ಅಂತ ಹೇಳಿದ್ರ, ಇಲ್ಲ ಇದು ಫುಲ್ ಸೀರಿಯಸ್ ಐತಿ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕೊಂಡ್ ಹೋಗ್ರಿ ಅಂತ ನಮ್ ಸಾರ್ ಕಳ್ಸಿಬಿಟ್ರು. ಅವ್ರು ಇಮಿಡಿಯೇಟ್ಲಿನೇ ಹಿಂದೆಲ್ಲ ಕಳ್ಸಿಬಿಟ್ರು. ನಾನೇ ಕೇಳಿದೆ ಎಲ್ಲಿ ಬಂದಿದ್ರ ಸರ್, ನೀವ್ ಯಾವ ಊರು ಅಂತ ಕೇಳಿದೆ. ನಮ್ದು ಬೆಂಗಳೂರು ಅಂತಂದ್ರೆ. ಇಲ್ಲಿ ಎದಕ್ ಬಂದಿದ್ರು ಸರ್ ಅಂತಂದ್ರೆ ಹಂಪಿ ನೋಡಕ್ ಬಂದಿದ್ವಿ ನಾವು ಅಂತಂದ್ ಹೇಳಿದ್ರು ಸರ್ ಅವರು. ಹಂಪಿ ನೋಡಕ್ ಬಂದಿದ್ರು, ಮತ್ತೆ ಹೆಂಗ ಸರ್ ಅಂತಂದ್ ನಾನೇ ಕೇಳಿದೆ. ಇಲ್ಲಮ್ಮ ಅಲ್ಲಿ ಕೂಡ್ಲಿಗಿ ರೋಡಿಗೆ ಹೋಗಕತ್ತಿದ್ವಿ, ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ ಹೇಳಿದ್ರು. ಆಮೇಲೆ ನನಗೆ ಗೊತ್ತಾತು ನಿಮ್ಮ ಅಣ್ಣನ ಮಗಗೆ ಆಕ್ಸಿಡೆಂಟ್ ಮಾಡಿ ಬಂದಿದ್ದಾರೆ ಅಂತಂದ. ನಾನು ಅಲ್ಲಿ ಕೆಲಸ ಬಿಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಓಡೋದೆ. ನಮ್ಮಣ್ಣ ಮಗ ತಳಗಿದ್ದಾನೆ, ತಳಗ್ ಮನ್ಸಿದ್ರು. ಇನ್ನೊಬ್ಬ ದಪ್ಪ ಇದನ್ನಲ್ಲ, ಆ ಅಪ್ಪಗೆ ಬೆಡ್ ಮೇಲೆ ಮನ್ಸಿದ್ರು. ನಮ್ಮ ಅಣ್ಣನ ಮಗಗೆ ಹೋಗಿ ಕೈ ಕಾಲ ಎಲ್ಲ ಮುಟ್ ನೋಡಿದೆ ನಾನು. ಸೊ ಇವರೇ ಬಂದಿದ್ರು ಅಂತ ಹೇಳ್ತೀರಿ ನೀವು? ಇವರೇ ಬಂದಿದ್ರು ನಮ್ಮ ಹಾಸ್ಪಿಟಲ್, ಇವರೇ ಬಂದಿದ್ರು. ನಿಮ್ಗೇನ್ ಕನ್ಫ್ಯೂಷನ್ ಏನಿಲ್ಲ ಸರ್. ಬ್ಲೇಡ್ ಟಿ ಶರ್ಟ್ ಹಾಕೊಂಡಿದ್ರು ಅವರು. ಬೆಳೆ ಟಿ ಶರ್ಟ್ ಏನೇನ್ ಹಾಕಿದ್ರಮ್ಮ? ಬ್ಲೇಡ್ ಟಿ ಶರ್ಟ್, ಕೈಯಾಗ ವಾಚ್ ಇತ್ತು ಸರ್ ಅವ್ರ ಕೈಯಾಗ, ಎಲ್ಲ ನೋಡಿದೆ ಸರ್ ನಾನು. ಬರ್ಮೋಡ ಹಾಕಿದ್ರ ಪ್ಯಾಂಟ್ ಹಾಕಿದ್ರಿ? ಒಟ್ಟು ಬರ್ಮೋಡ ಇದ್ದಂಗಿತ್ತು ಸರ್. ಅದು ಕರೆ ಗಿರಿ ಇತ್ತು, ಅದು ಬರ್ಮೋಡ ನೋಡಿದೆ ನಾನು. ಸೊ ಈ ವ್ಯಕ್ತಿನೇ ಅಂತ ಹೇಳ್ತೀರಿ ನೀವು? ಹೌದು ಸರ್, ಇವ್ರೆ ಕನ್ಫರ್ಮ್ ಆಗಿ ಇವ್ರೆ. ನಾನ್ ನೋಡ್ರಿ ಇದನ್ ಕೈಯಾಗಲ್ದಾನೆ ನಾನು ಸ್ಟ್ರೆಚರ್ ಹಾಕೊಂಡಿರೋದು. ಆದ್ರೆ ಬರೋವರೆಗೆ ನೀನ್ ಇದು ಮಾಡ್ಬೇಡ ಅಂತ ಈ ರೀತಿ ಅಂತ ಹೇಳಿಕೆ ನೀಡ್ತಾರೆ. ಯಾಕಂದ್ರೆ ಪ್ರಭಾವಿಯೊಬ್ಬರ ಮಗ ಅಂತ ಏನ್ ತೋರಿಸ್ತಾ ಇದ್ವಿ, ಅವ್ರೇನೇ ನೋಡಿದ್ದೆ ಅಂತ ಹೇಳ್ತಾರೆ. ಈ ಮೂಲಕ ಈ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ಗಳಿಗೆ ಸಾಕ್ಷಿ ಆಗ್ತಾ ಇದೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಒಟ್ಟಾರೆ ಇಡೀ ಬಳ್ಳಾರಿ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಎದ್ದಿದೆ. ಈ ಪ್ರಕರಣದ ಎಲ್ಲ ಆಯಾಮಗಳನ್ನ ನಿಮ್ಮೆದುರು ತೆರೆದಿಡುವಂತಹ ಪ್ರಯತ್ನವನ್ನ ನ್ಯೂಸ್ 18 ಮಾಡಿದೆ. ಸ್ಥಳೀಯರೇನ್ ಹೇಳ್ತಾರೆ, ಆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಂತ ವಿಚಾರವನ್ನ ಯಾಕೆ ಮುಚ್ಚಿಡಲಾಗ್ತಾ ಇದೆ, ಅದನ್ನ ಯಾಕೆ FIR ಅಲ್ಲಿ ಮೆನ್ಷನ್ ಮಾಡಿಲ್ಲ, FIR ಅಲ್ಲಿ ಯಾಕೆ ಕಾರಲ್ಲಿ ಇದ್ರು ಅಂತ ಹೇಳಲಾದ 5 ಜನರ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಯಾವ್ಯಾವ ಕಾರಲ್ಲಿ ಹಾಗಾದ್ರೆ ಯಾರ್ಯಾರಿದ್ರು, ಶರತ್ ಅವ್ರು ಇದ್ದಿದ್ದೇ ಹೌದಾದ್ರೆ ಅವರ ಹೆಸರನ್ನ ಯಾಕೆ ಹೇಳಲಾಗ್ತಾ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳೋದಕ್ಕೆ ಏನ್ ಪ್ರೂಫ್ ಇದೆ? ಈ ತರ ಸಾಕಷ್ಟು ಪ್ರಶ್ನೆಗಳು ಇಡೀ ಪ್ರಕರಣದಲ್ಲಿ ಹೇಳ್ತಾ ಇದ್ದಾವೆ. ಆರ್ ಅಶೋಕ್ ಅವರು ಈ ಪ್ರಕರಣದಲ್ಲಿ ಯಾಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಮಾತನಾಡಿದ್ರು? ಏನು ತಪ್ಪಿಲ್ಲ ಅಂದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಯಾರೇ ಆ ಸ್ಥಳದಲ್ಲಿ ಇದ್ದಿದ್ರು ಈ ರೀತಿ ಆಗೋದು ಸಹಜ. ಹಾಗೇನಾದ್ರೂ ಆಯ್ತು ಅಂದ್ರೆ ಹಾಗೆ ಹೇಳ್ಬೋದಾಗಿತ್ತಲ್ಲ. ಏನನ್ನ ಮುಚ್ಚಿಡ್ತಾ ಇದ್ದಾರೆ ಪೊಲೀಸರು? ಯಾಕೆ ಒಂದ್ ರೀತಿಯ ನಿಗೂಢ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಹೀಗೆ ಸಾಕಷ್ಟು ಅನುಮಾನಗಳು ಬಳ್ಳಾರಿ ಜನಕ್ಕೆ ಎದ್ದಿರ್ತಕ್ಕಂಥದ್ದು. ಸ್ಥಳೀಯರು ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ.